ಹಾಯ್. ಇವತ್ತು ಒಂದು ಬುಕ್ ಇದೆ, ಸೈಕಲಾಜಿಕಲ್ ಕ್ಲಾಸಿಕ್. ಅದು ಇನ್ಫ್ಲೂಯೆನ್ಸ್ ಅಂಡ್ ದ ಆರ್ಟ್ ಆಫ್ ಪರ್ಸುವೇಷನ್. ಅಂದ್ರೆ ಇವಾಗ ನಾವು ಬೇರೆಯವ್ರ ಹತ್ರ ಮಾತಾಡ್ಬೇಕಾದ್ರೆ ನಾವು ಅವ್ರಿಗೆ ಪರ್ಸುವೇಟ್ ಮಾಡಕ್ ಹೋಗ್ತೀವಿ, ಇಲ್ಲ ನಾನ್ ಹೇಳಿದ್ ಸರಿ ಅಥವಾ ಈ ಕೆಲಸ ಮಾಡು ಅಂತ ಪರ್ಸುವೇಟ್ ಮಾಡಕ್ಕೆ ನಾವು ಮಾತಾಡ್ತೀವಿ. ಸಾಮಾನ್ಯವಾದ ಒಂದು ಮಾತುಕತೆ ಆದ್ರೂ ಒಬ್ಬ ಫ್ರೆಂಡ್ ಇನ್ನೊಂದು ಫ್ರೆಂಡ್ ಜೊತೆ ಮಾತಾಡ್ಬೇಕಾರೆ, ಅಥವಾ ಒಂದು ಅಪ್ಪ ತನ್ನ ಮಕ್ಳ ಜೊತೆ ಮಾತಾಡ್ಬೇಕಾರೆ, ಅಮ್ಮ ಅವ್ರ ಮಕ್ಳ ಜೊತೆ ಮಾತಾಡ್ಬೇಕಾರೆ ಒಂದು ಪರ್ಸುವೇಷನ್ ಮಾಡ್ತೀವಿ. ಹೋಮ್ವರ್ಕ್ ಮಾಡು, ಯಾಕೆ ಮಾಡಬೇಕು, ಈ ಪಿಕ್ಚರ್ ನೋಡು, ಯಾಕೆ ಮಾಡ್ಬೇಕು ಅಂತ ಒಂದು ಸಾಮಾನ್ಯವಾಗಿ ಒಂದು ಪರ್ಸುವೇಷನ್ ಅಂತ ನಡೆಯುತ್ತೆ. ಆದ್ರೆ ಈ ಪರ್ಸುವೇಷನ್ ಮಾಡಬೇಕಾದ್ರೆ ಮಾರ್ಕೆಟಿಂಗ್ ಮಾಡೋರು ಅಥವಾ ಸೇಲ್ಸ್ ಮಾಡೋರು ಈ ತರ ಟ್ರಿಕ್ಸ್ ಅನ್ನ ಯೂಸ್ ಮಾಡ್ತಾರೆ. ಎಲ್ಲರೂ ಮಾಡ್ತಾರೆ, ಆದ್ರೆ ಮಾರ್ಕೆಟಿಂಗ್ ಅವರು, ಸೇಲ್ಸ್ ಅವರು ಯೂಸ್ ಮಾಡ್ಬೇಕಾದ್ರೆ ಅದನ್ನ ನಾವು ಹೇಗೆ ಅದು ಟ್ರಿಕ್ ಅಥವಾ ಹೇಗೆ ಇವ್ರು ನಮ್ಮನ್ನ ಪರ್ಸುವೇಟ್ ಮಾಡ್ತಾ ಇದಾರೆ, ಇದ್ರಲ್ಲಿ ಏನ್ ಐಡಿಯಾ ಇದೆ ಅಂತ ತಿಳ್ಕೋಬೇಕು, ಏನ್ ಟ್ರಿಕ್ ಇದೆ ಅಂತ ತಿಳ್ಕೋಬೇಕು ಅಂತಂದ್ರೆ ಇದು ಒಂದೊಳ್ಳೆ ಬುಕ್. ಈ ಬುಕ್ಕಿನ ಪ್ರತಿ ಚಾಪ್ಟರ್ ಅಲ್ಲೂ ಮಾಡಿರೋ ಅಂತಹ ರಿಸರ್ಚ್ ಎಕ್ಸಾಂಪಲ್ಸ್ ಇದೆ. ಮತ್ತೆ ಇನ್ನೊಂದು ವಿಶೇಷ ಅಂದ್ರೆ ರಾಬರ್ಟ್ ಶಾಲ್ಡಿನಿ ಈ ಬುಕ್ ನ ಬರಿಬೇಕಾದ್ರೆ ಅವರು ಸೇಲ್ಸ್ ಮ್ಯಾನ್ ಆಗಿ ಅಂದ್ರೆ ಅವ್ರ ಐಡೆಂಟಿಟಿನ ಹೇಳ್ದೆ, ಅವ್ರು ಯಾರು ಅಂತ ಹೇಳ್ದಿರ ಒಂದು ಸೇಲ್ಸ್ ಮ್ಯಾನ್ ಆಗಿ ಕೆಲಸ ಮಾಡಿದ್ದಾರೆ ಹೋಟ್ಲಲ್ಲಿ, ಮತ್ತೆ ಟೆಲಿಕಾಲರ್ ಆಗಿ ಕೆಲಸ ಮಾಡಿದ್ದಾರೆ. ಅವಾಗ ಸೇಲ್ಸ್ ಅವರು, ಮಾರ್ಕೆಟಿಂಗ್ ಅವರು ಯಾವ ತರ ಟ್ರಿಕ್ಸ್ ಯೂಸ್ ಮಾಡಿ ಜನರಿಗೆ ಕನ್ವಿನ್ಸ್ ಮಾಡ್ತಾರೆ, ಜನರನ್ನ ಒಪ್ಪಿಸ್ತಾರೆ ಅನ್ನೋ ಐಡಿಯಾಸ್ನೆಲ್ಲ ಅವ್ರು ಅಬ್ಸರ್ವ್ ಮಾಡಿದ್ದಾರೆ. ಮತ್ತೆ ಅವರೇ ಸಾಕಷ್ಟು ಎಕ್ಸ್ಪೆರಿಮೆಂಟ್ಸ್ ಕೂಡ ನಡೆಸಿದ್ದಾರೆ. ಸೊ ಇಟ್ಸ್ ಅ ವೆರಿ ನೈಸ್ ಬುಕ್, ಕ್ಲಾಸಿಕ್ ಬುಕ್ ಆಗಿದೆ. ನ್ಯೂಯಾರ್ಕ್ ಟಾಪ್ ಸೆಲ್ಲರ್ ಅಲ್ಲಿ ಇತ್ತು. 75 ಸ್ಮಾರ್ಟ್ ಬಿಸ್ನೆಸ್ ಬುಕ್ಸ್ ಅಲ್ಲಿ ಅದು ಮೆನ್ಷನ್ ಕೂಡ ಆಗಿದೆ. ಸೊ ಗ್ರೇಟ್. ಆಸ್ ಯೂಶುವಲ್ ವಿ ಹ್ಯಾವ್ ವಾಸುಕಿ ಅಂಡ್ ಸುಪ್ರೀತ್. ಸುಪ್ರೀತ್, ಯುವರ್ ಥಾಟ್ಸ್ ಆನ್ ದ ಬುಕ್. ಅದಕ್ಕೂ ಮೊದಲು ನಮ್ಮ ಪ್ರಾಯೋಜಕರಿಂದ ಒಂದು ಸಂದೇಶ. ಐತರಿ ಲಕಡಿ ಪಕಡಿ ಜುಮ್ಮ, ನಮ್ಮ ಅರಳಿಕಟ್ಟೆಗೆ ಒಂದು ಬೋನಿ ಸ್ಪಾನ್ಸರ್ ಸಿಕ್ಕಿದ್ದಾರೆ. ಈ ಎಪಿಸೋಡ್ ನ ಸ್ಪಾನ್ಸರ್ ಮಾಡಿರೋದು ಐಪಾಕ ಫುಡ್. ಅಂದ್ರೆ ನೀವು ಸುಲಭವಾಗಿ ನಿಮ್ಮ ಮನೆಯಲ್ಲೇ ಏನೋ ಕಷ್ಟ ಇಲ್ದಿರಾ ಬೊಂಬಾಟಾಗಿರೋ ಟೊಮ್ಯಾಟೊ ದಾಲ್ ರಸಮು, ಎಣಗಾಯಿ, ಇಡ್ಲಿ ಸಾಂಬಾರ್ ಮಿಕ್ಸು, ಕೋಡ್ಬಳೆ, ಹಿಂಗೆ 10 ಬೇಜಾನ್ ವೆರೈಟಿ ಪ್ರಾಡಕ್ಟ್ಸ್ ನೀವು ನಿಮ್ ಮನೆಯಲ್ಲೇ ಆರಾಮಾಗಿ ಮಾಡ್ಕೋಬಹುದು. ನನ್ಗೆ ಇವರು ಹೇಳಿರೋ ಪ್ರಕಾರ ಮತ್ತೆ ಪ್ರಾಮಿಸ್ ಮಾಡಿರೋ ಪ್ರಕಾರ ಇವ್ರು ಯಾವುದೇ ಪ್ರಿಸರ್ವೇಟಿವ್ಸ್ ಆಗ್ಲಿ ಅಥವಾ ಫುಡ್ ಕಲರ್ ಆಗ್ಲಿ ಅಥವಾ ಕೆಮಿಕಲ್ಸ್ ಆಗ್ಲಿ ಯಾವ್ದನ್ನು ಹಾಕಿಲ್ವಂತೆ. ಸೊ www.ipaka.com ಗೆ ಹೋಗಿ ಪ್ರೊಮೋ ಕೋಡ್ ಯೂಸ್ ಮಾಡಿ, ಅರಳಿಕಟ್ಟೆ ಅಂತ. 10% ನಿಮ್ಗೆ ಫ್ಲಾಟ್ ಡಿಸ್ಕೌಂಟ್ ಬರುತ್ತೆ, ನೀವು ಯಾವ ಪ್ರಾಡಕ್ಟ್ ಚೂಸ್ ಮಾಡಿದ್ರು ಮತ್ತೆ ಎಷ್ಟು ವ್ಯಾಲ್ಯೂ ಚೂಸ್ ಮಾಡಿದ್ರು ಬರುತ್ತೆ. ಇನ್ನೊಮ್ಮೆ ಹೇಳ್ತೀನಿ, www.ipaka.com, ಪ್ರೊಮೋ ಕೋಡ್ ಅರಳಿಕಟ್ಟೆ. ಬೈ ದ ವೇ, ನೀವು ಯಾವ್ದಾನು ಸಣ್ಣ ಪುಟ್ ಬಿಸ್ನೆಸ್ ನಡೆಸ್ತಾ ಇದ್ದೀರಾ ಮತ್ತೆ ಇಂಟ್ರೆಸ್ಟೆಡ್ ಹೈ ಕ್ವಾಲಿಟಿ ಆಡಿಯನ್ಸ್ ನ ನೀವು ರೀಚ್ ಮಾಡಬೇಕು ಅಂದ್ರೆ ನಮ್ಮನ್ನ ಸಂಪರ್ಕ ಮಾಡಿ. ವಿ ವಿಲ್ ಬಿ ವರ್ಕಿಂಗ್ ಔಟ್ ಅಮೇಸಿಂಗ್ ಸ್ಪಾನ್ಸರ್ಶಿಪ್ ರೇಟ್ಸ್ ಫಾರ್ ಯು ಅಂಡ್ ವಿ ವಿಲ್ ಪ್ರಮೋಟ್ ಯುವರ್ ಪ್ರಾಡಕ್ಟ್. ಥ್ಯಾಂಕ್ ಯು. ಸುಳ್ಳು ಹೇಳಲ್ಲ, ಬಟ್ ಪ್ರಮೋಟ್ ಮಾಡ್ತೀವಿ. ಬಾಯ್. ವೆಲ್ಕಮ್ ಬ್ಯಾಕ್ ಟು ದ ಶೋ. ಅದೇ ಇದು ತುಂಬ ಬುಕ್ ಹೆಸರು ಇನ್ಫ್ಲೂಯೆನ್ಸ್ ಅಂತ, ಆ್ಯಂಡ್ ಇಟ್ ಈಸ್ ಆ್ಯನ್ ಇನ್ಫ್ಲೂಯೆನ್ಷಿಯಲ್ ಬುಕ್. ಈಗ ಯಾರು ಹ್ಯೂಮನ್ ಬಿಹೇವಿಯರ್ ಬಗ್ಗೆ ಇಂಟ್ರೆಸ್ಟ್ ಇರುತ್ತೆ ಅವರೆಲ್ಲರೂ ಈ ಬುಕ್ನ ಮೆನ್ಷನ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಸ್ಕಾಟ್ ಆ್ಯಡಮ್ಸ್, ಅವನದು ಕಂಪ್ಲೀಟ್ ಆ್ಯಂಗಲ್ ಇರೋದೇ ಹೌ ಟು ಬಿ ಇನ್ಫ್ಲೂಯೆನ್ಷಿಯಲ್ ಅಂತ. ಈಗ ಅವ್ನು ಡೊನಾಲ್ಡ್ ಟ್ರಂಪ್ ಪ್ರೆಸಿಡೆನ್ಸಿನ ಹಿ ಲುಕ್ಸ್ ಫ್ರಮ್ ದ ಪಾಯಿಂಟ್ ಆಫ್ ಪರ್ಸುಯೇಷನ್. ಹೆಂಗೆ ಡೊನಾಲ್ಡ್ ಟ್ರಂಪ್ದು ಟೆಕ್ನಿಕ್ಸು, ಪರ್ಸ್ಯೂಸಿವ್ ಸೇಲ್ಸ್ ಟೆಕ್ನಿಕ್ಸ್ ಅವನಿಗೆ ಪ್ರೆಸಿಡೆನ್ಷಿಯಲ್ ಕ್ಯಾಂಪೇನ್ ವಿನ್ ಆಗೋದಕ್ಕೆ ಹೆಲ್ಪ್ ಆಯಿತು ಅಂತ. ಅವನು ಈ ಪುಸ್ತಕ ಅವನಿಗೆ ತುಂಬ ಇನ್ಫ್ಲುಯೆನ್ಸ್ ಮಾಡಿದ್ದು ಇನ್ ದ ಬಿಗಿನಿಂಗ್ ಆಫ್ ಹಿಸ್ ಕರಿಯರ್ ಅಂತ ಮೆನ್ಷನ್ ಮಾಡ್ತಾನೆ. ಆಮೇಲೆ ಇವೆಲ್ಲ ನಾವು ಒಂದೊಂದು ಎಕ್ಸಾಂಪಲ್ಸ್ ಡಿಸ್ಕಸ್ ಮಾಡ್ತೀವಲ್ಲ, ಈಗ ನಮಗೆ ಇವೆಲ್ಲ ತುಂಬ ಕೆಲವೊಬ್ಬರಿಗೆ ಅಟ್ಲೀಸ್ಟು ತುಂಬ ಕಾಮನ್ ಅನಿಸುತ್ತೆ, ಅಂದರೆ ಎಲ್ಲರಿಗೂ ನಮಗೆ ಗೊತ್ತಿರೋದೆ ಅಂತ. ಬಟ್ ಈ ಬುಕ್ ಬರೆದಾಗ
ದೋಸ್ ಆರ್ ಆಲ್ ವೆರಿ ನ್ಯೂ ಐಡಿಯಾಸ್. ಅವಾಗ ಇನ್ನೂ ರಿಸರ್ಚ್, ಕಟಿಂಗ್ ಎಡ್ಜ್ ರಿಸರ್ಚ್ ನಡೀತಾ ಇತ್ತು. ಯಾಕಂದರೆ ಈ ಬುಕ್ಕಲ್ಲಿ ಎಷ್ಟೊಂದು ಎಲ್ಲ ಆಲ್ಮೋಸ್ಟ್ ಎಲ್ಲ ಚಾಪ್ಟರ್ಸಲ್ಲೂ ಅವ್ರು ನಿಜವಾಗ್ಲೂ ನಡೆದಿರೋ ರಿಸರ್ಚ್ನ, ಆ ರಿಸರ್ಚ್ ರಿಸಲ್ಟ್ಸು ಡೇಟಾನ ಇಟ್ಕೊಂಡು ಬರೆದಿರೋದು. ಇದು ನಮ್ಮ ಎಂಡಮೂರಿ ವೀರೇಂದ್ರನಾಥ್ ಸೀರೀಸ್ ಬರುತ್ತಲ್ಲ, ಆ ಥರದ್ದು ಬುಕ್ ಅಲ್ಲ. ಇಟ್ಸ್ ನಾಟ್ ಅ ಸೆಲ್ಫ್ ಹೆಲ್ಪ್ ಬುಕ್. ಇದು ಆಲ್ಮೋಸ್ಟ್ ಅಕಾಡೆಮಿಕ್ಕು, ಯಾಕೆಂದರೆ ಆಥರ್ ವಾಸ್ ಎ PhD ಸ್ಕಾಲರು. ಸೊ ಇದು ತುಂಬ ಆಲ್ಮೋಸ್ಟ್ ಲೈಕ್ ಎ ಟೆಕ್ಸ್ಟ್ ಬುಕ್. ಆಮೇಲೆ ಒಂದೇನು ಅಂದರೆ ತುಂಬ ನೆಗೆಟಿವ್ ಕನೋಟೇಷನ್ ಬಂದಿದೆ. ಇನ್ಫ್ಲೂಯೆನ್ಸ್ ಅನ್ನೋದು ಆಲ್ಮೋಸ್ಟ್ ನಿಮಗೆ ಮೋಸ ಮಾಡೋದಕ್ಕೆ, ನಿಮ್ದು ಇದೆಲ್ಲ ಟೆಕ್ನಿಕ್ಸ್ನ ಯೂಸ್ ಮಾಡಿ ಮಿಸ್ಯೂಸ್ ಮಾಡಿಕೊಂಡು ಪ್ರಾಫಿಟ್ ಮಾಡ್ತಾರೆ ಅದನ್ನು ಅನ್ನೋದು ತುಂಬ ಜನಕ್ಕೆ ಕಲ್ಪನೆ ಇದೆ. ಬಟ್ ಈ ಬುಕ್ ಓದ್ತಾ ಓದ್ತಾ ಏನಾಗುತ್ತೆ, ಹಿ ಜಸ್ಟ್ ಎಕ್ಸ್ಪ್ಲೈನ್ಸ್ ಇವೆಲ್ಲ ಟೂಲ್ಸ್ ಅಂತ. ಅಂದರೆ ಇದೆಲ್ಲ ಬೇರೆ ಬೇರೆ ಟೂಲ್ಸ್ ಇದೆ, ಇದನ್ನು ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಸ್ಕ್ಯಾಮ್ ಆರ್ಟಿಸ್ಟು ನಿಮ್ಮನ್ನು ಸ್ಕ್ಯಾಮ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು, ಇಲ್ಲ ಅಂದರೆ ಇಫ್ ಯು ವಾಂಟ್ ಟು ಅಚೀವ್ ಗುಡ್ ರಿಸಲ್ಟ್ಸ್ ಅದಕ್ಕೂ ಯೂಸ್ ಮಾಡ್ಕೋಬೋದು ಅಂತ. ಸೊ ಇಟ್ಸ್ ಕಂಪ್ಲೀಟ್ಲಿ ವ್ಯಾಲ್ಯೂ ನ್ಯೂಟ್ರಲ್ಲು. ಹಾಗಾಗಿ ತುಂಬ ಇಂಪಾರ್ಟೆಂಟು. ಈವೊಂದು ನಾವು ಸೇಲ್ಸಲ್ಲಿ ವರ್ಕ್ ಮಾಡ್ತಾ ಇಲ್ಲ, ಮಾರ್ಕೆಟಿಂಗಲ್ಲಿ ವರ್ಕ್ ಮಾಡ್ತಾ ಇಲ್ಲ, ನಮಗೇನು ಪ್ರಾಫಿಟ್ ಮಾಡ್ಕೊಳೋದು ಇಲ್ಲ ಅಂದ್ರೂ ಇಟ್ಸ್ ವೆರಿ ಗುಡ್ ಟು ನೋ ದೀಸ್ ಟೂಲ್ಸ್ ಎಕ್ಸಿಸ್ಟ್. ನಾವು ಮೆಂಟಲ್ ಮಾಡೆಲ್ಸ್ ಬಗ್ಗೆ ಮಾತಾಡಿದ್ವಲ್ಲ, ಅದು ಹೆಂಗೆ ನಮಗೆ ಇಟ್ ಗಿವ್ಸ್ ಯುವರ್ ಟೂಲ್ ಸೆಟ್ ಟು ಬಿ ಮೋರ್ ಎಫೆಕ್ಟಿವ್ ಇನ್ ದ ವರ್ಲ್ಡ್. ಸೊ ಆ ಥರನೇ ಇದು ನಮ್ಮ ಕೆಲಸನ ನಾವು ಇನ್ನೂ ಎಫೆಕ್ಟಿವ್ ಆಗಿ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಆಲ್ಸೋ ನಮ್ಮ ಮೇಲೆ ಯಾರಾದರೂ ಈ ಥರ ಟೂಲ್ಸ್ನ ಯೂಸ್ ಮಾಡಿದ್ರೆ ನಮಗೆ ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ, ಓಕೆ ಇವನು ಆನೆಸ್ಟಾಗಿ ಮಾತಾಡ್ತಾ ಇಲ್ಲ, ದೇರ್ ಈಸ್ ಅ ಸೇಲ್ಸ್ ಪಿಚ್ ಅಂದರೆ ದೆನ್ ಯು ಕ್ಯಾನ್ ಬಿ ಡಿಫೆನ್ಸಿವ್. ಸೊ ಅದೆಲ್ಲ ಅರ್ಥ ಮಾಡ್ಕೊಳೋದಕ್ಕೆ ತುಂಬ ಎಫೆಕ್ಟಿವ್ ಆಗಿದೆ ಬುಕ್ಕು. ಸೊ ಇವಾಗ ಇನ್ಫ್ಲೂಯೆನ್ಸ್ ಮಾಡಬಾರ್ದು ಅಂತ ಏನೂ ಇಲ್ಲ. ಯಾಕಂದ್ರೆ ಯಾರಾದ್ರೂ ಇಬ್ರು ಮಾತಾಡ್ತಾ ಇದ್ದಾರೆ ಅಂದ್ರೆ ಅವ್ರು ಒಬ್ರನ್ನ ಇನ್ನೊಬ್ರು ನೋಡಪ್ಪ ನಾನ್ ಹೇಳ್ತಿರೋದನ್ನ ಒಂದ್ ಸ್ವಲ್ಪ ಗಮನ ಇಟ್ ಕೇಳು, ಅಥವಾ ನಾನ್ ಹೇಳೋದು ಜಾಸ್ತಿ ಇಂಪಾರ್ಟೆಂಟ್ ಇದೆ ಇಬ್ರಿಗೂ ಅನ್ನೋ ಒಂದು ಕಾನ್ವರ್ಸೇಷನ್ ಅಲ್ಲಿ ಇದನ್ನ ನಾವು ಡೈಲಿ ಕಾನ್ವರ್ಸೇಷನ್ಸ್ ಅಲ್ಲೂ ಯೂಸ್ ಮಾಡ್ಬೋದು. ಅಂದ್ರೆ ಇದ್ರಲ್ಲಿ ಏನು ನೆಗೆಟಿವ್ ಇಲ್ಲ. ಮತ್ತೆ ಇನ್ನೊಂದು ಆಸ್ಪೆಕ್ಟ್ ಅಂದ್ರೆ ಇದು ನಮ್ಗೆ ಆಟೋಮ್ಯಾಟಿಕ್ ಆಗಿ ನಾವು ಮನುಷ್ಯರು ರಿಯಾಕ್ಷನ್ಸ್ ಕೊಡ್ತಾ ಹೋಗ್ತೀವಿ. ಆ ರಿಯಾಕ್ಷನ್ಸ್ ಯೂಸ್ ಮಾಡ್ಕೊಂತಾರೆ ಕೆಲವರು. ಫಾರ್ ಎಕ್ಸಾಂಪಲ್, ಅವನು ಪ್ರಾಣಿ ಜಗತ್ತಲ್ಲಿ ಒಂದೆರಡು ಎಕ್ಸಾಂಪಲ್ಸ್ ಕೊಟ್ಟಿದ್ದಾನೆ, ಅದು ತುಂಬಾ ಚೆನ್ನಾಗಿದಾವೆ ಎಕ್ಸಾಂಪಲ್ಸ್. ಅಂದ್ರೆ ಇವಾಗ ನೀವು ಒಂದು ಹಕ್ಕಿನ ಅಟ್ರಾಕ್ಟ್ ಮಾಡ್ಬೇಕು ಅಂದ್ರೆ ಅದು ಅದ್ರ ಮೇಟಿಂಗ್ ಕಾಲ್ಸ್ ಇದೆಯಲ್ಲ, ಅದನ್ನ ನೀವು ಕಾಪಿ ಮಾಡಿದ್ರೆ ಆ ಹಕ್ಕಿ ನಿಮ್ಮನ್ನ ಹುಡ್ಕೊಂಬರುತ್ತೆ. ಅದು ಒಂದು ಆಟೋಮ್ಯಾಟಿಕ್ ರೆಸ್ಪಾನ್ಸ್, ರೈಟ್? ಆ ಆಟೋಮ್ಯಾಟಿಕ್ ರೆಸ್ಪಾನ್ಸ್ ನಮ್ಮ ಹ್ಯೂಮನ್ ಬೀಯಿಂಗ್ಸ್ ಅಲ್ಲೂ ತುಂಬಾ ಚೆನ್ನಾಗಿದೆ, ಅದು ಮತ್ತೆ ತುಂಬಾ ಜಾಸ್ತಿ ಇದೆ. ಫಾರ್ ಎಕ್ಸಾಂಪಲ್, ನಾವು ಯಾರಾದ್ರೂ ಒಬ್ರು ತುಂಬಾ ಚೆನ್ನಾಗಿ ಟ್ರೆಡಿಷನಲ್ ಆಗಿ ಡ್ರೆಸ್ ಮಾಡ್ಕೊಂಡು ನಮ್ಮ ಮುಂದೆ ಬಂದ್ರೆ ಅವ್ರ ಮೇಲೆ ನಾವು ಆಟೋಮ್ಯಾಟಿಕ್ ಆಗಿ ಒಂದು ಇಮೇಜ್ ಕ್ರಿಯೇಟ್ ಮಾಡ್ತೀವಿ. ಅವರು ತುಂಬಾ ಟ್ರೆಡಿಷನಲ್ಲು, ಅವರು ನಮ್ಮ ಸಂಸ್ಕೃತಿ ಅಂದ್ರೆ ಒಂದು ಬ್ಯಾಕ್ ಗ್ರೌಂಡ್ ಇರುತ್ತೆ. ಯಾರಾದ್ರೂ ಒಬ್ರು ಸೂಟ್ ಹಾಕೊಂಡ್ ಬಂದ್ರೆ ಅವನು ಓಕೆ ತುಂಬಾ ಓದಿದಾನೆ, ಅವನು ಅಥವಾ ಕಾರ್ಪೊರೇಟ್ ಕಂಪ್ನಿನಲ್ಲಿ ಕೆಲಸ ಮಾಡ್ತಿರ್ಬೋದು ಅಂತ ಒಂದು ಫುಲ್ ಒಂದು ಜಜ್ಮೆಂಟ್ಸ್ ಅನ್ನ ಯೂಸ್ ಮಾಡ್ತೀವಿ. ಆಟೋಮ್ಯಾಟಿಕ್ ಆಗಿ ಅವ್ರ ಬಗ್ಗೆ ನಾವು ಒಂದಷ್ಟು ಮೆಂಟಲ್ ಪಿಕ್ಚರ್ಸ್ ನಾವು ಬಿಲ್ಡ್ ಮಾಡ್ತೀವಿ. ಆ ಮೆಂಟಲ್ ಪಿಕ್ಚರ್ಸ್ ನಮಗೆ ಸುಮಾರು ಸಲ ಯೂಸ್ ಆಗತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನಾವು ಅಂದ್ರೆ ಮನುಷ್ಯ ಬೇಟೆಗಾರನಾಗಿದ್ದಾಗ ಅವನಿಗೆ ಆಟೋಮ್ಯಾಟಿಕ್ ಆಗಿ ಕೆಲವು ಇನ್ಸ್ಟಿಂಕ್ಟ್ ಬರ್ತಾ ಇತ್ತು. ಅಂದ್ರೆ ಎಲ್ಲೋ ದೂರ ಎಲ್ಲಾದ್ರೂ ಹತ್ರ ಏನಾದ್ರೂ ಒಂದು ಕಾಡ್ ಪ್ರಾಣಿ ಸದ್ದು ಬಂತು ಅಂದ್ರೆ ಅವ್ನು ಆಟೋಮ್ಯಾಟಿಕ್ ಆಗಿ ಅದರಿಂದ ಎಸ್ಕೇಪ್ ಆಗಕ್ಕೆ ಓಡ್ಬೇಕಾಗ್ಬೇಕಾಯ್ತು. ಸೊ ಇದೆಲ್ಲ ಆಟೋಮ್ಯಾಟಿಕ್ ಆಗಿ ನಮ್ಗೆ ಇನ್ಫ್ಲೂಯೆನ್ಸಸ್ ಇದೆ, ಅದು ನಮ್ಮ ರಕ್ತದಲ್ಲಿ ಬಂದಿರುತ್ತೆ. ಅದನ್ನ ಹೆಂಗೆ ಅದ್ ಯಾವ್ಯಾವ ತರ ಇನ್ಫ್ಲೂಯೆನ್ಸಸ್ ಇರುತ್ತೆ, ನಾವು ಈ ಕಾಲದಲ್ಲಿ ಆ ಇನ್ಫ್ಲೂಯೆನ್ಸಸ್ ನ ಹೇಗೆ ತಡೆಗಟ್ಬೋದು ಅನ್ನೋ ಫುಲ್ ಡೀಟೇಲ್ಡ್ ಡಿಸ್ಕಷನ್ ಇದೆ ಬುಕ್ ಅಲ್ಲಿ. ಸೊ ಐ ವಾಸ್ ವೆರಿ ಫ್ಯಾಸಿನೇಟೆಡ್ ಬೈ ದ ರಿಯಲ್ ಲೈಫ್ ಎಕ್ಸ್ಪೆರಿಮೆಂಟ್ಸ್ ಇನ್ ದ ಬುಕ್. ವಾಸುಕಿ, ವಾಟ್ ಅಬೌಟ್ ಯು, ಯುವರ್ ಥಾಟ್ಸ್ ಆನ್ ದ ಬುಕ್? ಅದೇ ನನಗೆ ಸುಪ್ರೀತ್ ಹೇಳ್ದಂಗೆ ಅಲ್ಲಿ ತುಂಬ ಅನೆಕ್ಡೋಟ್ಸ್ ಎಲ್ಲ ಕೊಟ್ಟು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ನನಗೆ ಹ್ಯೂಮನ್ ಬಿಹೇವಿಯರ್ ದಟ್ ಈಸ್ ಮೈ ಒಂಥರ ಏರಿಯಾ ಆಫ್ ಇಂಟ್ರೆಸ್ಟ್. ಈಗ ಸುಪ್ರೀತ್ ಹೇಳ್ದಂಗೆ ನನಗೆ ಈಗ ನಮ್ಗಂತರ ಸೇಲ್ಸ್ ಅಥವಾ ಮಾರ್ಕೆಟಿಂಗ್ ನಮ್ಮ ಜಾಬಲ್ಲಿ ಬರಲ್ಲ,
ಬಟ್ ಅಗೇನ್ ಈ ಇನ್ಫ್ಲೂಯೆನ್ಸ್ ಅನ್ನೋದೇನಿದೆ ಇದು ಅವ್ರಿಗೆ ಮಾತ್ರ ಅಪ್ಲಿಕಬಲ್ ಆಗಲ್ಲ. ಇಟ್ ಕುಡ್ ಬಿ ಲೈಕ್ ನೀವು ಯಾವುದೇ ಒಂದು ಜಾಬಲ್ಲಿ ವರ್ಕ್ ಮಾಡಬೇಕಾದ್ರೆ ಯು ಮೇ ನೀಡ್ ಕೊಲಾಬರೇಷನ್ ಫ್ರಮ್ ಮಲ್ಟಿಪಲ್ ಪೀಪಲ್. ಸೊ ನೀವು ನಿಮ್ಮ ಒಂದು ಐಡಿಯಾನ ಎಕ್ಸ್ಪ್ಲೈನ್ ಮಾಡಿ ಅವ್ರನ್ನ ಒಪ್ಕೊಳ್ಳೋ ಥರ ಮಾಡಬೇಕಾಗತ್ತೆ. ಈಗ ಎವ್ರಿ ರಿಲೇಷನ್ಶಿಪ್ ನಿಮಗೆ ಒಂದು ಬಾಸ್ ಸಬಾರ್ಡಿನೇಟ್ ರಿಲೇಷನ್ಶಿಪ್ ಇರಲ್ಲ. ಆ ರಿಲೇಷನ್ಶಿಪ್ ಇದ್ದಾಗ ಆಟೋಮೆಟಿಕಲಿ ದೇ ಲಿಸನ್ ಟು ಯು. ಬಟ್ ಈಗ ಬೇರೆ ಥರದಲ್ಲಿ ಜನಗಳಿಗೆ ನಿಮ್ಮನ್ನ ಒಪ್ಪಲೇಬೇಕು ಅನ್ನೋ ಒಂದು ಆಬ್ಲಿಗೇಷನ್ ಇರಲ್ಲ. ಆದರೂ ನಿಮ್ದೊಂದು ವ್ಯಾಲಿಡ್ ಪಾಯಿಂಟ್ ಇದ್ದಾಗ ಅದನ್ನ ಬೇರೆಯವ್ರಿಗೆ ಕನ್ವಿನ್ಸ್ ಮಾಡೋದಿದೆಯಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಕೆಲವು ಸಲ ನಾನು ತುಂಬಾ ಜನನ ನೋಡ್ತೀನಿ. ನಾನು ಕೆಲವರು ನಮ್ದಿರೋ ಒಂದು ಪಾಯಿಂಟ್ ಆಫ್ ವ್ಯೂ ಇರುತ್ತೆ. ಆ ಪಾಯಿಂಟ್ ಆಫ್ ವ್ಯೂನ ತುಂಬಾ ಜನ ಒಪ್ತಿಲ್ಲ ಅಂದ ತಕ್ಷಣ ಇವರೆಲ್ಲ ದಡ್ರು ಅಂತನೋ ಅಥವಾ ಇವ್ರನ್ನೆಲ್ಲ ಈಸಿಲಿ ಬ್ರೈನ್ ವಾಶ್ ಆಗ್ತಾರೆ ಅಂತನೋ ಒಂಥರ ಈಸಿಯಾಗಿ ಡಿಸ್ಮಿಸ್ ಮಾಡ್ಬಿಡ್ತಾರೆ, ವಿಚ್ ಇಸ್ ವೆರಿ ಸಿಂಪ್ಲಿಸ್ಟಿಕ್. ಯಾಕಂದ್ರೆ ನನಗೆ ಆಬ್ವಿಯಸ್ ಅನ್ಸ್ತಿರೋ ಪಾಯಿಂಟ್ ಆಫ್ ವ್ಯೂ ಇನ್ನೊಬ್ಬಂಗೆ ಅರ್ಥ ಆಗ್ತಿಲ್ಲ ಅಥವಾ ಇನ್ನೊಬ್ಬಂಗೆ ಇನ್ಯಾರ್ದ ಇನ್ಫ್ಲೂಯೆನ್ಸ್ ಆಗ್ತಾರೆ ಅಂದ್ರೆ ನಾನು ಯಾವಾಗಲೂ ಕೇಳ್ಕೊಳ್ಳೋದೇನಂತಂದ್ರೆ ಮೇ ಬಿ ಅವನು ಇನ್ನೂ ಕನ್ವಿನ್ಸಿಂಗ್ ಆಗಿ ಮಾಡ್ತಿರ್ಬೋದು, ಮೇ ಬಿ ಅವನ ಪಾಯಿಂಟ್ ಆಫ್ ವ್ಯೂ ತಪ್ಪಿರ್ಬೋದು, ಬಟ್ ಅವನ ಹತ್ರ ಪ್ರಾಬ್ಲಿ ಬೇರೆ ಟೂಲ್ಸ್ ಇದೆ ಟು ಕನ್ವಿನ್ಸ್ ದ ಅದರ್ ಪರ್ಸನ್. ತುಂಬಾ ಇಂಟ್ರೆಸ್ಟ್ ಆಗೋ ವಿಷಯ ಏನಂತ ಅಂದ್ರೆ ಈಗ ಸಪೋಸ್ ದರ್ ಆರ್ 2 ಪಾಯಿಂಟ್ಸ್ ಆಫ್ ವ್ಯೂ. ಈಗ ನಂದೊಂದು ಪಾಯಿಂಟ್ ಆಫ್ ವ್ಯೂ ಇರುತ್ತೆ, ಆ ಪಾಯಿಂಟ್ ಆಫ್ ವ್ಯೂನ ಸುಮಾರು ಜನ ಒಪ್ತಾ ಇರಲ್ಲ. ಅವರು ದೇ ಆರ್ ಆಕ್ಚುಲಿ ಪರ್ಸ್ಯೂಡೆಡ್ ಬೈ ದ ಅದರ್ ಪಾಯಿಂಟ್ ಆಫ್ ವ್ಯೂ. ಒಂದು ಸಿಂಪ್ಲಿಸ್ಟಿಕ್ ಎಕ್ಸ್ಪ್ಲನೇಷನ್ ಏನಂತ ಅಂದ್ರೆ ಇವರೆಲ್ಲರೂ ದಡ್ಡರು ಅಥವಾ ಇವರೆಲ್ಲ ಈಸಿಯಾಗಿ ಬ್ರೈನ್ ವಾಶ್ ಆಗ್ತಾರೆ ಅನ್ನೋದು ತುಂಬಾ ಸಿಂಪ್ಲಿಸ್ಟಿಕ್ ಎಕ್ಸ್ಪ್ಲನೇಷನ್. ಬಟ್ ನಾವು ದ ಅದರ್ ಪಾಯಿಂಟ್ ಆಫ್ ವ್ಯೂ ಇಟ್ಕೊಂಡು ನೋಡಿದ್ರೆ ದೇರ್ ಆಲ್ ಪರ್ಫೆಕ್ಟ್ಲಿ ರೀಸನಬಲ್ ಹ್ಯೂಮನ್ ಬೀಯಿಂಗ್ಸ್. ಅವ್ರಿಗೂ ಅಷ್ಟೇ ಇಂಟೆಲಿಜೆನ್ಸ್ ಇರುತ್ತೆ, ಅವ್ರಿಗೂ ಅಷ್ಟೇ ಎಜುಕೇಶನ್ ಇರುತ್ತೆ. ಸೊ ಅದೊಂದೇ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಅಂದರೆ ಅವ್ರಿಗೆ ಇನ್ನೊಂದು ಪಾಯಿಂಟ್ ಆಫ್ ವ್ಯೂ ಯಾಕೆ ಅಪೀಲ್ ಆಗ್ತಿರುತ್ತೆ ಅನ್ನೋದಕ್ಕೆ ಅಥವಾ ಹೇಗೆ ಅಪೀಲ್ ಮಾಡಿಸ್ತಿರ್ತಾರೆ ಅನ್ನೋದಕ್ಕೆ ದಿಲ್ ಬಿ ಅಂಡರ್ಲೈಯಿಂಗ್ ಫ್ಯಾಕ್ಟರ್ಸ್. ಸೊ ಆ ಪಾಯಿಂಟ್ ಆಫ್ ವ್ಯೂನ ಇಲ್ಲಿ ನನಗೆ ಸಾಕಷ್ಟು ಇದು ಸಿಕ್ತು. ಅಂದರೆ ವಾಟ್ ಆರ್ ದ ಟೂಲ್ಸ್ ದಟ್ ವಿಲ್ ಗೆಟ್ ಯೂಸ್ಡ್ ಆ್ಯಂಡ್ ಅವ್ರು ಯಾತಕ್ಕೆ ಅದನ್ನು ಪರ್ಸ್ಯೂಡ್ ಆಗ್ತಾರೆ. ಯಾಕಂದ್ರೆ ನಮಗೆ ಆ ಟೂಲ್ಸ್ ಗೊತ್ತಿದ್ರೆ ನಾವು ಅದೇ ಟೂಲ್ಸ್ನ ಯೂಸ್ ಮಾಡಿಕೊಂಡು ಅವ್ರಿಗೆ ಇನ್ನೊಂದು ಪಾಯಿಂಟ್ ಆಫ್ ವ್ಯೂನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಪ್ರಾಬ್ಲಿ ಹೆಲ್ಪ್ ಆಗುತ್ತೆ. ಸೊ as I mentioned, it's not limited to only sales because every interaction we have is kind of a sale in terms of information exchange. So ಆ ಥರದಲ್ಲಿ I found this interesting. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡೋಣ ಇದ್ರ ಬಗ್ಗೆ. ನಾವು ತುಂಬಾ ಆಟೋಮ್ಯಾಟಿಕ್ ಆಗಿ ರೆಸ್ಪಾನ್ಸ್ ಮಾಡ್ತೀವಿ ಅಥವಾ ಮೆಂಟಲ್ ಆಗಿ ಒಂದು ಸ್ವಲ್ಪ ಇಮೇಜಸ್ ಇಟ್ಕೊಂಡಿರ್ತೀವಿ ಅಂತ ಹೇಳಕ್ಕೆ. ಫಾರ್ ಎಕ್ಸಾಂಪಲ್, ಒಂದು ಪ್ರಾಡಕ್ಟ್ ತುಂಬಾ ಕಾಸ್ಟ್ಲಿ ಆಗಿದ್ರೆ ಆ ಪ್ರಾಡಕ್ಟ್ ಆಟೋಮ್ಯಾಟಿಕ್ ಆಗಿ ಇರುತ್ತೆ ಅಂತ ನಮ್ಗೆ ಆಟೋಮ್ಯಾಟಿಕ್ ಆಗಿ ಒಂದು ಮೆಂಟಲ್ ಶಾರ್ಟ್ ಕಟ್ ಬರುತ್ತೆ. ಸೊ ಅದ್ರ ಬಗ್ಗೆ ಕೆಲವು ಇಂಟ್ರೆಸ್ಟಿಂಗ್ ಎಕ್ಸಾಂಪಲ್ಸ್ ಇದೆ ಅಂಡ್ ಇದನ್ನ ಯೂಸ್ ಮಾಡಿ ಜನ ಹೆಂಗೆ ಮಾರ್ಕೆಟಿಂಗ್ ಮಾಡೋರು ಅಥವಾ ಸೇಲ್ಸ್ ಮಾಡೋರು ಹೆಂಗೆ ಅದನ್ನ ಬಳಸ್ಕೋತಾರೆ ಅಂತ ಕೆಲವೊಂದು ಎಕ್ಸಾಂಪಲ್ಸ್ ಇದೆ, ತುಂಬಾ ಚೆನ್ನಾಗಿದೆ. ಸೊ ಐಡಿಯಾ ಇಸ್ ಯಾವ್ದು ಕಾಸ್ಟ್ಲಿ ಇದೆಯೋ ಅದು ಚೆನ್ನಾಗಿರ್ಬೇಕು ಪ್ರಾಡಕ್ಟ್ ಅನ್ನೋದು ನಮ್ದು ಡೈರೆಕ್ಟ್ ಅಸಂಪ್ಷನ್. ಉದಾಹರಣೆಗೆ ಅವನು ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತಾನೆ. ಅವನ ಫ್ರೆಂಡ್ದು ಒಂದು ಅಂಗಡಿ ಇರುತ್ತೆ. ಆ ಅಂಗಡಿನಲ್ಲಿ ಯಾವ್ದೋ ಒಂದು ವೆರೈಟಿ ನೆಕ್ಲೆಸ್ ಸೇಲ್ ಆಗ್ತಿರಲ್ಲ. ಅಂಗಡಿ ಟೂರಿಸ್ಟ್ ಸ್ಪಾಟ್ ಅಲ್ಲಿ ಇರುತ್ತೆ, ಸೇಲ್ ಆಗ್ತಿರಲ್ಲ. ಅದಕ್ಕೆ ಓನರ್ ಫೋನ್ ಮಾಡಿ, ಹೇ ಇದ್ರ ಬೆಲೆ ಅರ್ಧಕ್ಕೆ ಇಳಿಸ್ಬಿಡು, ಇದನ್ನ ಈ ನೆಕ್ಲೆಸ್ನೆಲ್ಲ ಹೆಂಗಾದ್ರೂ ಮಾಡಿ ಮಾರ್ಬಿಡೋಣ ಅಂತ ಹೇಳಿ ಫೋನ್ ಇಡ್ತಾಳೆ. ಶಾಪ್ ಅಲ್ಲಿ ಇರೋ ಅಸಿಸ್ಟೆಂಟ್ಗೆ ಅವಳು ಅರ್ಧ ಮಾಡು ಅಂತ ಅನ್ಕೊಂಡಿರೋದು ಜಾಸ್ತಿ ಮಾಡು ಅಂತ ಕೇಳಿಸಿರುತ್ತೆ. ಸೊ ಅವಳೇನ್ ಮಾಡ್ತಾಳೆ, ಎಲ್ಲಾ ಪ್ರಾಡಕ್ಟ್ ಫುಲ್ ನೆಕ್ಲೆಸ್ ಸೆಟ್ನೇ $1, ಐ ಮೀನ್ $1 ಇದ್ರೆ ಅದನ್ನ $2 ಮಾಡಿ ಡಿಸ್ಪ್ಲೇಗೆ ಹಾಕ್ಬಿಡ್ತಾಳೆ. ಅವಳು ವಾಪಸ್ ಬಂದ ಮೇಲೆ ಅವಳಿಗೆ ಶಾಕ್ ಆಗತ್ತೆ. ಯಾವ ನೆಕ್ಲೆಸ್ ಸೇಲೆ ಆಗ್ತಿರ್ಲಿಲ್ವೋ ಆ ನೆಕ್ಲೆಸ್ ಆಲ್ಮೋಸ್ಟ್ ಪೂರ್ತಿ ಖಾಲಿ ಆಗ್ಬಿಟ್ಟಿದೆ ಅಂತ. ಸೊ ದ ಅಂಡರ್ಸ್ಟ್ಯಾಂಡಿಂಗ್ ಇಸ್ ಯಾವ್ದು ಕಾಸ್ಟ್ಲಿನೋ ಅದು ಚೆನ್ನಾಗಿರುತ್ತೆ ಅಂತ. ಇದನ್ನ ಹೆಂಗೆ ಬಳಸ್ಕೊಂತಾರೆ ಅಂದ್ರೆ ಈ ಸೇಲ್ಸ್ ರೂಮ್ ಅಲ್ಲೋ ಅಥವಾ ಅಮೆಝಾನ್ ಅಲ್ಲೋ ಹೆಂಗ್ ಬಳಸ್ಕೊಂತಾರೆ ಅಂದ್ರೆ, ಒಂದು ಕಾಸ್ಟ್ಲಿ ಪ್ರಾಡಕ್ಟ್ ಮೊದಲು ನಿಮಗೆ ತೋರಿಸ್ತಾರೆ, ಅದ್ರ ಜೊತೆಗೆ ಸ್ವಲ್ಪ ಕಮ್ಮಿ ಇರೋದನ್ನು ತೋರಿಸ್ತಾರೆ. ಆಟೋಮೆಟಿಕ್ ಆಗಿ ಸ್ವಲ್ಪ ಅಟ್ರಾಕ್ಟ್ ಆಗ್ತೀರಾ. ಆಕ್ಚುಲಿ ಆ ಕಮ್ಮಿ ಬೆಲೆ ಪ್ರಾಡಕ್ಟ್ ಇನ್ನೂ ಕಮ್ಮಿಗೆ ಸಿಗ್ಬೋದೇನೋ, ಅದ್ ನಿಮಗೆ ಗೊತ್ತಾಗಲ್ಲ, ಯಾಕೆಂದ್ರೆ ನೀವು ಅದನ್ನ ಕಾಸ್ಟ್ಲಿ ಪ್ರಾಡಕ್ಟಿಗೆ ಕಂಪೇರ್ ಮಾಡಿರ್ತೀರ. ಇದು ಜಸ್ಟ್ ಒಂದು ಎಕ್ಸಾಂಪಲ್ ಹೆಂಗೆ ನಾವು ಮೆಂಟಲ್ ಆಗಿ ಒಂದು ಶಾರ್ಟ್ ಕಟ್ ಯೂಸ್ ಮಾಡ್ತೀವಿ ಅಂತ.
ಆಕ್ಚುಲಿ ಇದು ಇದೊಂದು ಸ್ವಲ್ಪ ಬ್ಯಾಕ್ ಗ್ರೌಂಡ್ ಕೊಡಬೇಕು ಅಂತಂದ್ರೆ, ಅವರು ಅನಿಮಲ್ ವರ್ಲ್ಡ್ ಅಲ್ಲಿ ಅಬ್ಸರ್ವ್ ಮಾಡಿದಾರಲ್ಲ, ಈ ಥರದ್ದು ಇನ್ಸ್ಟಿಂಕ್ಟ್ ಅನಿಮಲ್ಸಿಗೆ ಇರುತ್ತೆ. ಆ್ಯಂಡ್ ಆ ರೆಸ್ಪಾನ್ಸು ಅದು ಬರೀ ಒಂದು ಸಣ್ಣ ಟ್ರಿಗರ್ ಇಂದ ಆಗುತ್ತೆ. ಫಾರ್ ಎಕ್ಸಾಂಪಲ್, ಅವರು ಈ ಚಿಕ್ಸ್ ಏನೋ ಬಾತುಕೋಳಿ ಅಥವಾ ಕೋಳಿಗಳದ್ದು, ಆ ಬಾತುಕೋಳಿಗಳು ಮರಿನ ಹೆಂಗೆ ನೋಡ್ಕೊಳ್ತವೆ ಅಂತ, ತಾಯಿ ಬಾತುಕೋಳಿ ಸಣ್ಣ ಸಣ್ಣ ಮರಿಗಳನ್ನ ಯಾವ ಥರ ನೋಡ್ಕೊಳ್ಳುತ್ತೆ ಅಂತ, ಅವೆಲ್ಲ ಚೀವ್ 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 ಅಂತ ಸೌಂಡ್ ಮಾಡ್ತಾ ಇರುತ್ತಲ್ಲ, ಅದು ಟ್ರಿಗರು. ಸೊ ಆ ಟ್ರಿಗರ್ ಟೆಲ್ಸ್ ದ ಮದರ್ ದಟ್ ಇಟ್ಸ್ ಅ ಹೆಲ್ದಿ ಆಫ್ ಸ್ಪ್ರಿಂಗ್ ಅಂತ. ಅದು ಸೌಂಡ್ ಬರಲಿಲ್ಲ ಅಂತಂದರೆ, ಲೈಕ್ ಮದರ್ ವೋಂಟ್ ಕನ್ಸಿಡರ್ ಎನಿಥಿಂಗ್ ಎಲ್ಸ್. ಅದು ನೋಡಿ ನಿಧಾನಕ್ಕೆ ಚೆಕ್ ಮಾಡಿ ಮಗು ನಂದು ಹೌದೋ ಅಲ್ಲೋ ಅಂತ ಅದು ಯೋಚನೆ ಮಾಡಲ್ಲ. ಸೌಂಡ್ ಬರ್ತಾ ಇಲ್ವಾ, ಇಟ್ ವಿಲ್ ಜಸ್ಟ್ ಟ್ರೈ ಟು ಕಿಲ್ ಇಟ್. ಅದು ಅಟ್ಯಾಕ್ ಮಾಡಿ ಕಿಲ್ ಮಾಡಿಬಿಡುತ್ತೆ. ಸೌಂಡ್ ಬರ್ತಾ ಇದೆ ಅಂದರೆ ಇಟ್ ವಿಲ್ ಬಿ ಪ್ರೊಟೆಕ್ಟಿವ್, ಅದು ನಂದು ಮರಿ ಅಂತ. ಅದನ್ನು ಟೆಸ್ಟ್ ಅದು ಗೊತ್ತಾದ್ಮೇಲೆ ರಿಸರ್ಚರ್ಸ್ ಏನು ಮಾಡಿದ್ರು, ಈ ಒಂದು ಏನೋ ಪೋಲ್ ಕ್ಯಾಟ್ ಅಂತ, ಈ ಬಾತುಕೋಳಿಗಳಿಗೆ ನ್ಯಾಚುರಲ್ ಪ್ರಿಡೇಟರ್, ಆ ಪ್ರಿಡೇಟರ್ದು ಒಂದು ಸ್ಟಫ್ಡ್ ಪೋಲ್ ಕ್ಯಾಟ್ ಮಾಡಿಬಿಟ್ಟು ಇದ್ರ ಹತ್ರ ಬಾತುಕೋಳಿ ಹತ್ರ ತಂದರೆ ಅದು ಬಂದು ಅಟ್ಯಾಕ್ ಮಾಡ್ತವೆ, ಯಾಕಂದರೆ ಇಟ್ ನೋಸ್ ದೇರ್ ಇಸ್ ಅ ಡೇಂಜರ್. ಬಟ್ ಅದ್ರ ಜೊತೆಗೆ ಏನು ಮಾಡಿದ್ರು, ನೆಕ್ಸ್ಟ್ ಟೈಮು ಆ ಸ್ಟಫ್ಡ್ ಅನಿಮಲ್ ಒಳಗಡೆ ಒಂದು ಸ್ಪೀಕರ್ ಇಟ್ಬಿಟ್ಟು ಸೌಂಡ್ ಮಾಡಿದ್ರು. ಚೀವ್ ಚೀವ್ ಅಂತ ಮರಿಗಳು ಸೌಂಡ್ ಮಾಡುತ್ತಲ್ಲ, ಆ ಸೌಂಡ್ ಮಾಡೋದು. ಈವನ್ ದೋ ಇಟ್ ಕ್ಯಾನ್ ಸಿ, ಆ ಬಾತುಕೋಳಿ ಕಾಣುತ್ತೆ ಇದು ಮರಿಯಲ್ಲ, ಇದು ಅಟ್ಯಾಕರ್ ಅಂತ, ಬಟ್ ಜಸ್ಟ್ ಬಿಕಾಸ್ ದೇರ್ ವಾಸ್ ದ ಟ್ರಿಗರ್, ಅದು ಆರಾಮಾಗಿ ಅದನ್ನು ಫೀಡ್ ಮಾಡಿಕೊಂಡು ಅದನ್ನು ಪ್ರೊಟೆಕ್ಟ್ ಮಾಡಿಕೊಂಡು ಇಟ್ ಕಂಟಿನ್ಯೂಡ್. ಸೊ ಅವನು ಹೇಳ್ತಾನೆ, ಇಂಥದ್ದೆಲ್ಲ ಮಲ್ಟಿಪಲ್ ರಿಸರ್ಚರ್ಸ್ನ ಮೆನ್ಷನ್ ಮಾಡಿಬಿಟ್ಟು ನಾವು ನಗ್ಬೋದು ಇದೆಂಥ ಸ್ಟುಪಿಡ್ ಅನಿಮಲ್ಸ್ ಅಂತ, ಬಟ್ ಹ್ಯೂಮನ್ ಬೀಯಿಂಗ್ಸಲ್ಲೂ ಈ ಥರದ್ದು ಎಷ್ಟೊಂದು ಟ್ರಿಗರ್ಸ್ ಇದೆ ಅಂತ. ಅದು ಯಾಕೆಂದರೆ ತುಂಬ ಇಂಪಾರ್ಟೆಂಟು. ಫಾರ್ ಎಕ್ಸಾಂಪಲ್, ನೀವಿವಾಗ ಪೊಲೀಸ್ ಯೂನಿಫಾರ್ಮ್ ಹಾಕ್ಕೊಂಡು ಯಾರು ಬಂದ್ರೂ ಯು ವಿಲ್ ಈಸಿಲಿ ಅಸ್ಯೂಮ್ ಹೀಸ್ ಅ ಪೊಲೀಸ್. ನಾವು ಅವ್ರದ್ದು ID ಕಾರ್ಡ್ ಕೊಡಿ, ನೀವು ಎಲ್ಲಿ ಇದು ಮಾಡ್ತೀರಾ, ವಿ ವಿಲ್ ನಾಟ್ ಗೋ ಥ್ರೂ ದಟ್. ಅದು ಏನು ಮಾಡುತ್ತೆ, ನಮ್ಮ ಲೈಫ್ನ ಸಿಂಪ್ಲಿಫೈ ಮಾಡುತ್ತೆ. ಇಂಥ ಎಷ್ಟೊಂದು ಶಾರ್ಟ್ಕಟ್ಗಳನ್ನ ನಾವು ಲೈಫಲ್ಲಿ ಯೂಸ್ ಮಾಡ್ತಾ ಇರ್ತೀವಿ. ದೋಸ್ ವಿಲ್ ಹೆಲ್ಪ್ ಅಸ್ ಟು ಫೋಕಸ್ ಆನ್ ಅದರ್ ಥಿಂಗ್ಸ್. ಇದೆಲ್ಲದನ್ನು ಶಾರ್ಟ್ಕಟ್ ಇಟ್ಕೊಂಡು ವಿ ವಿಲ್ ಕೀಪ್ ಅವರ್ ಮೈಂಡ್ ಫ್ರೀ ಟು ಫೋಕಸ್ ಆನ್ ಅದರ್ ಥಿಂಗ್ಸ್. ಅವನು ಡ್ಯಾನಿಯಲ್ ಕನಮನ್ ಬುಕ್ಕಲ್ಲಿ ಇದೆಯಲ್ಲ, ಥಿಂಕಿಂಗ್ ಫಾಸ್ಟ್ ಆ್ಯಂಡ್ ಸ್ಲೋ, ಅದು ಇದನ್ನೇ ಮಾತಾಡೋದು. ಫಾಸ್ಟ್ ಆಗಿರೋವಂಥದ್ದೆಲ್ಲ ಇನ್ಸ್ಟಿಂಕ್ಟಿವ್ ಎಲಿಮೆಂಟ್ಸ್ ಇರುತ್ತೆ. ನಾವು ಸ್ಲೋ ಆಗಿ ಯೋಚನೆ ಮಾಡಿ ಎಲ್ಲದನ್ನು ಅಸೆಸ್ ಮಾಡಿ ಅದನ್ನು ಯೋಚನೆ ಮಾಡಬೇಕು ಅಂದರೆ ಇಟ್ ಟೇಕ್ಸ್ ಮೋರ್ ಎಫರ್ಟ್. ಇವ್ರೇನು ಮಾಡ್ತಾರೆ, ಈ ಥರ ಇನ್ಫ್ಲೂಯೆನ್ಷಿಯಲ್ ಟೆಕ್ನಿಕ್ ಯೂಸ್ ಮಾಡೋರು ಆ ಫಾಸ್ಟ್ ಥಿಂಕಿಂಗಲ್ಲಿ ಇರೋವಂಥ ಇನ್ಸ್ಟಿಂಕ್ಟ್ಸ್ ಇದೆ ಅಲ್ಲ, ಅದನ್ನು ಅವ್ರ ಅಡ್ವಾಂಟೇಜಿಗೆ ಯೂಸ್ ಮಾಡ್ಕೊಳ್ತಾರೆ. ಅವನು ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತಾನೆ, ಅಂದ್ರೆ ಜುಜಿಟ್ಸು ಅಥವಾ ಒಂದು ಮಾರ್ಷಲ್ ಆರ್ಟ್. ಇವಾಗ ಕರಾಟೆನಲ್ಲಿ ಯಾರಿಗಾದ್ರೂ ನೀವು ಹರ್ಟ್ ಮಾಡಬೇಕು ಅಥವಾ ನೀವು ಜಗಳ ಆಡ್ತಿರ್ಬೇಕಾದ್ರೆ ಅವ್ರಿಗೆ ಜಾಸ್ತಿ ಏಟ್ ಮಾಡಬೇಕು ಅಂದ್ರೆ, ನೀವು ಯಾವ್ದಾದ್ರು ಕೆಲವು ಕಡೆ ಅವ್ರಿಗೆ ಅಟ್ಯಾಕ್ ಮಾಡಿದ್ರೆ ಅದು ಬೇಗ ಅವ್ರಿಗೆ ಏಟ್ ಆಗಿ ಅವ್ರು ಬೇಗ ಜಗಳ ಅಥವಾ ಕಾಂಬ್ಯಾಟ್ ನ ನಿಲ್ಲಿಸ್ತಾರೆ. ಅದು ಟೆಕ್ನಿಕ್ಸ್ ಇರುತ್ತೆ. ಆ ಟೆಕ್ನಿಕ್ಸ್ ಈ 7 ಅಥವಾ 6 ಪ್ಯಾಟರ್ನ್ಸ್ ಇನ್ಫ್ಲೂಯೆನ್ಸ್ ಮಾಡಕ್ಕೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾನೆ. ಸೊ ಇಟ್ಸ್ ಸ್ಪೆಷಲ್ ಮಾರ್ಷಲ್ ಆರ್ಟ್, ರೈಟ್? ಜಿಜುತ್ಸು ಇಟ್ಸ್ ಸ್ಪೆಷಲ್. ಅದು ಕರಾಟೆಗಿಂತ ಇಟ್ಸ್ ಡಿಫ್ರೆಂಟ್ ಮಾರ್ಷಲ್ ಆರ್ಟ್ಸ್ ಟೆಕ್ನಿಕ್. ಅದರಲ್ಲಿ ಏನು ಅವ್ರದ್ದು ಥಿಯರಿ ಇರೋದೇನು ಅಂದರೆ, ನೀವು ಅಷ್ಟೊಂದು ಪವರ್ಫುಲ್ ಆಗಿರಬೇಕಾಗಿಲ್ಲ ಟು ಹ್ಯಾಂಡಲ್ ಸಂಬಡಿ ಹೂ ಇಸ್ ವೆರಿ ಪವರ್ಫುಲ್. ಏನು ಹೇಳೋದು, ಅವ್ನು ಯಾರಾದರೂ ಅಟ್ಯಾಕರ್ ಬಂದರೆ ಆ ಅಟ್ಯಾಕರ್ ವಿಲ್ ಹ್ಯಾವ್ ಹಿಸ್ ಓನ್ ಎನರ್ಜಿ. ಅವನು ಹಂಗೆ ನಿಮ್ಮ ಹತ್ರ ಬರ್ತಾ ಇದ್ರೆ ಯು ಶುಡ್ ನೋ ದ ಟೆಕ್ನಿಕ್ಸ್ ಟು ಡೈವರ್ಟ್ ದಟ್ ಎನರ್ಜಿ ಅಂತ. ಸೊ ಅಂದರೆ ನೀವು ಅಷ್ಟೊಂದು ಪವರ್ಫುಲ್ ಆಗಿಲ್ಲದೆ ಇದ್ರೂ, ನೀವು ಅಷ್ಟು ಅಟ್ಯಾಕ್ ಮಾಡದೇ ಇದ್ರೂ ಯು ಶುಡ್ ನೋ ದೋಸ್ ಟೆಕ್ನಿಕ್ಸ್. ಅವಾಗ ನ್ಯಾಚುರಲಿ ಇರೋ ಪವರ್ನ ಯು ಯೂಸ್ ಇಟ್ ಟು ಯುವರ್ ಅಡ್ವಾಂಟೇಜ್. ಅವನದು ಆ ಅನಾಲಜಿನ ಯೂಸ್ ಮಾಡಿ ಈ ಇನ್ಫ್ಲೂಯೆನ್ಷಿಯಲ್ ಟೆಕ್ನಿಕ್ಸು ಆ ಥರ ವರ್ಕ್ ಆಗುತ್ತೆ ಅಂತ. ಅಂದ್ರೆ ಈಗ the way the karate experts aim at your solar plexus or at the neck part so that you're incapable very soon. I think it's the same technique, those 6-7 techniques. ಒಂದೊಂದಾಗೆ ಟೆಕ್ನಿಕ್ಸ್ ನೆಲ್ಲ ಕವರ್ ಮಾಡ್ತಾ ಬರೋಣ. ಸೊ ಆಕ್ಚುಲಿ
ನಾವು ಈಗ ಸೇಲ್ಸ್ ಮೆನ್ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ವಿ. ಹೆಂಗೆ ಸೇಲ್ಸ್ ಮೆನ್ ನಮ್ಗೆ ಒಂದ್ ಕಾಸ್ಟ್ಲಿ ಪ್ರಾಡಕ್ಟ್ ತೋರಿಸ್ಬಿಟ್ಟು ಇನ್ನೊಂದ್ ಯಾವ್ದೋ ಬೇರೆ ಪ್ರಾಡಕ್ಟ್ ಮಾರ್ತಾರೆ ಎಕ್ಸೆಟ್ರಾ ಎಕ್ಸೆಟ್ರಾ. ಕನ್ಸ್ಯೂಮರ್ಸ್ ಕೂಡ ಈ ತರ ತುಂಬಾ ಟೆಕ್ನಿಕ್ಸ್ ನ ಯೂಸ್ ಮಾಡ್ತಾರೆ. ಗಣೇಶ ಸುಬ್ರಹ್ಮಣ್ಯನಲ್ಲಿ ಒಂದು ಸೀರೆ ಎಪಿಸೋಡ್ ಇದೆ. ವಾಸುಗಿ, ಸಿನ್ಸ್ ಯುವರ್ ಗೌರಿ ಗಣೇಶ ಸ್ಪೆಷಲಿಸ್ಟ್, ಮೊನ್ನೆ ತಾನೇ FUC ನಲ್ಲಿ ಬೇರೆ ಒಂದು ಕಾನ್ವರ್ಸೇಷನ್ ಮಾಡಿದಾರೆ. ಡು ಯು ವಾಂಟ್ ಟು ಟೇಕ್ ದಟ್ ಎಕ್ಸಾಂಪಲ್ ಅಪ್? ಯಾ ನಂಗೆ ಎಕ್ಸಾಕ್ಟ್ ರೇಟ್ ಜ್ಞಾಪಕ ಇಲ್ಲ. ಅಲ್ಲೊಬ್ಬ ಇವನು ಲಂಬೋದರ ಸೀರೆ ಅಂಗಡಿ ಇಟ್ಟಿದ್ದಾಗ ಅವನು ಕಿವಿ ಕೇಳಿಸಲ್ಲ ನನ್ನ ಹತ್ರ ಆಕ್ಟ್ ಮಾಡ್ತಿರ್ತಾನೆ. ಆಗ ಕಸ್ಟಮರ್ಸ್ ಬಂದಾಗ ಎಷ್ಟು ಈ ಸೀರೆಗೆ ಅಂತ ಅಂಗಡಿ ಹುಡುಗ ಕೇಳ್ತಾನೆ. ಅವಾಗಿನ ಅಲ್ಲಿಂದ ಎಷ್ಟೋ 90 ರೂಪಾಯಿ ಅಂತ ಅಂತಾನೆ. ಆ ಹುಡುಗ ನೋಡಿದ್ರೆ ಅದನ್ನ 80 ರೂಪಾಯಿ ಅಂತನೂ ಕೇಳಿಸ್ಕೊತಾನೆ. ಅವಳು 80 ರೂಪಾಯಿ ಅಂತ ಹೇಳ್ತೀರ, ತಗೋಣ ಅಂತ ಹೇಳಿ ಬೇಗ ತೊಗೊಂಡೋಗ್ತಾರೆ. ಆಮೇಲೆ ನೋಡಿದ್ರೆ ಅದು ಆಕ್ಚುಯಲ್ ಪ್ರೈಸ್ 60 ರೂಪಾಯಿ ಇರುತ್ತೆ ಅಷ್ಟೇ. ಸೊ ಈ ಥರ ಜಾಸ್ತಿ ಇರೋ ರೇಟ್ದು ಕಮ್ಮಿಗೆ ಸಿಕ್ಕಿದಾಗ ತಗೊಂಡ್ಬಿಡ್ಬೇಕು ಅನ್ನೋ ಇನ್ಸ್ಟಿಂಕ್ಟ್ ಇದೆಯಲ್ಲ, ಅದನ್ನ ಅವ್ರು ಯೂಸ್ ಮಾಡಿಕೊಂಡು ಮೋಸ ಮಾಡ್ತಾನೆ. ಸೊ ಆ ಸಿನಿಮಾ ಯಾವಾಗ ಬಂದಿದ್ದು? ಈ ಬುಕ್ ಪಬ್ಲಿಷ್ ಆಗಕ್ಕಿಂತ ಮುಂಚೆ ಬಂದಿತ್ತಾ? 1991 ಮೂವಿ ರಿಲೀಸ್ಡ್. ಸೊ ಹಂಗಂದ್ರೆ ಇದು ಬುಕ್ ಮುಂಚೆ ಇತ್ತು. ಈ ಬುಕ್ ಅಲ್ಲೇ ಇಲ್ಲ, ಫಸ್ಟ್ ಆಫ್ ಆಲ್ ಮೂವಿನೇ ಆಕ್ಚುಲಿ ಇಟ್ಸ್ ಟೇಕನ್ ಫ್ರಮ್ ಸಮ್ ಬುಕ್. ಸೊ ಮೇ ಬಿ ಆ ಬುಕ್ ಮೇಲೆ ಇನ್ಫ್ಲುಯೆನ್ಸ್ ಆಗಿರ್ಬೋದು. ಅದ ಎಕ್ಸಾಕ್ಟ್ ಸೇಮ್ ಒಂದು ಎಕ್ಸಾಂಪಲ್ ಇದೆ. ಅದು ಏನು ಹಿಂಗೆ ಇಬ್ರು ಬ್ರದರ್ಸ್ ಇರ್ತಾರೆ. ಒಬ್ನು ಎಲ್ಡರ್ ಬ್ರದರ್ ಇರ್ತಾನೆ, ಟೈಲರಿಂಗ್ ಶಾಪ್, ಲೈಕ್ ಹೈ ಎಂಡ್ ಸೂಟ್ಸ್ ನ ಮಾಡೋನು. ಅವನು ಸೂಟ್ ಮೆಜರ್ಮೆಂಟ್ ತಗೊಳುವಾಗ್ಲೆಲ್ಲಾನು ನನಗೆ ಕಿವಿ ಸರಿಯಾಗಿ ಕೇಳಿಸಲ್ಲ ಅನ್ನಂಗೆ ಆಕ್ಟ್ ಮಾಡ್ತಾ ಇರ್ತಾನೆ. ಆಮೇಲೆ ಪ್ರೈಸ್ ಕೂಗ್ತಾನೆ, ಎಷ್ಟು ಇದಕ್ಕೆ ಪ್ರೈಸ್ ಅಂತ. ಅವನೇನೋ ಒಂದ್ ಪ್ರೈಸ್ ಹೇಳ್ತಾನೆ, ಇವನು ಅದನ್ನ ಕೇಳಿಸ್ಕೊಂಡಿಲ್ಲ ಅನ್ಬಿಟ್ಟು ಕಡಿಮೆಗೆ ಹೇಳೋದು. ಅವ್ನ ಕಸ್ಟಮರಿಗೆ ನನಗೆ ಚಾನ್ಸ್ ಸಿಕ್ತು, ಇವನಿಗೆ ಮೋಸ ಮಾಡೋಣ ಅನ್ಬಿಟ್ಟು ಮೋಸ ಮಾಡ್ತಾರೆ. ಗೊತ್ತಿರಲ್ಲ ಇದು ಆಲ್ರೆಡಿ ಸೆಟಪ್ ಟ್ರ್ಯಾಪ್ ಅಂತ. ನಾನು ಆಕ್ಚುಲಿ ಪಣಿ ರಾಮಚಂದ್ರ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ವಿಕಿಪೀಡಿಯಾನಲ್ಲಿ ನೋಡ್ತಾ ಇದ್ದೆ. ಅವ್ರೇನಾದ್ರು ಸೈಕಾಲಜಿನಲ್ಲಿ ಈ ಬುಕ್ಸ್ ಏನಾದ್ರು ರೀಡ್ ಓದಿದಾರ ಅಂತ. ಆಕ್ಚುಲಿ ತುಂಬಾ ಸಿಮಿಲರ್ ಆಗಿದೆ ಇದು ಎಕ್ಸಾಂಪಲ್. ಬಟ್ಟೆ ಅಂಗಡಿದು ಅದು, ಬಟ್ಟೆ ಅಂಗಡಿದು ಇದು, ಬಟ್ಟೆ ಅಂಗಡಿದು ಸೇಮ್ ಪ್ಯಾರಾಮೀಟರ್ಸ್ ಯೂಸ್ ಮಾಡಿದಾನೆ. ಸೊ ಎನಿವೆ, ಇಟ್ ಇಸ್ ನಾಟ್ ಅ ಗಣೇಶ ಸುಬ್ರಹ್ಮಣ್ಯ ಡಿಸ್ಕಷನ್. ಅದು ವಾಸುಕಿ ಒಂದು ವಿಡಿಯೋ ಮಾಡಿದ್ದಾರೆ, ದಯವಿಟ್ಟು ಎಲ್ಲರೂ ನೋಡಿ. ಅದ್ರ ಲಿಂಕ್ಸ್ ನ ನಾವು ಶೋ ನೋಟ್ಸ್ ಅಲ್ಲಿ ಹಾಕೋಣ. ಇಂಟ್ರೆಸ್ಟಿಂಗ್ ಆಗಿದೆ ಅದು. ಸೊ ನೆಕ್ಸ್ಟ್ ಪ್ರಿನ್ಸಿಪಲ್ ಅಂದ್ರೆ ಗಿವ್ ಅಂಡ್ ಟೇಕ್, ಋಣ. ಕನ್ನಡದಲ್ಲಿ ಋಣ ಅಂತ ಭಾರಿ, ಋಣ ಅಥವಾ ಹಂಗು, ನಿನ್ ಋಣ ನನಗೆ ಯಾಕೆ, ಆತರ ತುಂಬಾ ಎಮೋಷನಲ್ ಡೈಲಾಗ್ಸ್ ಮತ್ತೆ ಕಾನ್ವರ್ಸೇಷನ್ಸ್ ಎಲ್ಲ ಇದೆ. ಅದ್ರ ಬಗ್ಗೆ ಅವನು ಹೇಳಿದಾನೆ, ದ ಗಿವ್ ಅಂಡ್ ಟೇಕ್ ಪ್ರಿನ್ಸಿಪಲ್ ಅಂತ. ಗಿವ್ ಅಂಡ್ ಟೇಕ್ ಪ್ರಿನ್ಸಿಪಲ್ ಅಂದ್ರೆ ಈ ಹಳೆ ಕಾಲದಲ್ಲಿ, ಅಂದ್ರೆ ಮನುಷ್ಯ ಇನ್ನು ಕಾಡಲ್ಲಿದ್ದಾಗ ಮತ್ತೆ ಬೇಟೆ ಆಡ್ತಿದ್ದಾಗ ಆಹಾರನ ಒಬ್ರಿಗೊಬ್ರು ಹಂಚ್ಕೊಳ್ಳೋದು, ಅಥವಾ ಅವ್ರು ಮಾಡಿದ್ದ ಶಿಕಾರಿಯಲ್ಲಿ ಪಾಲ್ ಇವ್ರಿಗೆ ಕೊಡೋದು ಅನ್ನೋದು, ಅದು ಒಂದು ಗಿವ್ ಅಂಡ್ ಟೇಕ್. ಸೊ ಯುನೋ ಆ ಒಂದು ಪ್ರತೀತಿ ನಮ್ಮಲ್ಲಿ ಬಂದಿದೆ ಅಂತ ಅವನು ಎಕ್ಸ್ಪ್ಲೈನ್ ಮಾಡ್ತಾನೆ. ಅದನ್ನ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾನೆ, ಈಗ ಸುಮಾರು, ಈಗ ನೀವು ಸೂಪರ್ ಮಾರ್ಕೆಟ್ ಹೋದ್ರೆ ಆ ಸೂಪರ್ ಮಾರ್ಕೆಟ್ ಅಲ್ಲಿ ಒಬ್ರು ನಿಂತಿರ್ತಾರೆ. ಸರ್, ಇದು ಹೊಸ ಮಾಡೆಲ್, ಹೊಸ ಇದು ಏನದು ಚಿಪ್ಸ್ ಬಂದಿದೆ, ಇದನ್ನ ಸ್ವಲ್ಪ ಟ್ರೈ ಮಾಡಿ, ಇದ್ರಲ್ಲಿ ಆಯಿಲ್ ಇರಲ್ಲ, ಹಂಗೆ ಹಿಂಗೆ ಅಂತ ಏನೋ ಒಂದಷ್ಟು ನಿಮ್ಗೆ ಸ್ಯಾಂಪಲ್ ಮಾಡಕ್ ಕೊಡ್ತಾನೆ. ಅವ್ನ್ ಹೇಳೋ ಪ್ರಕಾರ ಮತ್ತೆ ರಿಸರ್ಚ್ ಮಾಡಿರೋ ಪ್ರಕಾರ ಈ ತರ ಫ್ರೀ ಸ್ಯಾಂಪಲ್ ಅಥವಾ ಫ್ರೀ ಗಿಫ್ಟ್ ನ ನೀವು ಈಸ್ಕೊಂಡು ಅದನ್ನ ಅನುಭವಿಸಿದಾಗ ನಿಮ್ಗೆ ಆಟೋಮ್ಯಾಟಿಕ್ ಆಗಿ ಅವನು ಮಾರೋಂತಹ ವಸ್ತು ಕೊಂಡ್ಕೊಳ್ಬೇಕಾದಂತ ನಿಮ್ಗೆ ಗೊತ್ತಿರಲ್ಲ ಅದು. ಬಟ್ ಮೆಂಟಲಿ ನೀವೇನಾಗಿರ್ತೀರ, ಓ ಪಾಪ ಅವನು ಅದನ್ನ ಕೊಟ್ಟಿದ್ದಾನೆ, ನಾನ್ ಇನ್ನೇನಾದ್ರೂ ಕೊಡ್ಬೇಕು ಅನ್ನೋದನ್ನ ಆಟೋಮ್ಯಾಟಿಕ್ ಆಗಿ ನೀವು ರೆಡಿ ಆಗ್ಬಿಡ್ತೀರಾ. ಅದು ನಿಮ್ದು ಆಟೋಮ್ಯಾಟಿಕ್ ರಿಯಾಕ್ಷನ್ ಆಗಿರುತ್ತೆ. ಸೊ ಅದ್ರದ್ದು ಒಂದು ಸಣ್ಣ ಎಕ್ಸಾಂಪಲ್ ಅವನ್ ಏನ್ ಕೊಡ್ತಾನೆ ಅಂದ್ರೆ, ಈ ಹರೇ ರಾಮ ಹರೇ ಕೃಷ್ಣ ಅವರು US ಅಲ್ಲಿ ಸ್ಟಾರ್ಟ್ ಮಾಡಿದಾಗ ಎಲ್ರಿಗೂ ರೋಸ್ ಕೊಡ್ತಾ ಇದ್ರು. ಆ ರೋಸ್ ಫಸ್ಟ್ ಹರೇ ರಾಮ ಕೃಷ್ಣ ಅವರು ದುಡ್ಡು ಕಲೆಕ್ಟ್ ಮಾಡೋದ್ರಲ್ಲಿ ಅಥವಾ ಫಂಡ್ ಕಲೆಕ್ಟ್ ಮಾಡೋದ್ರಲ್ಲಿ ಸಕ್ಸಸ್ಫುಲ್ ಆಗಿರ್ಲಿಲ್ಲ. ಆಮೇಲೆ ಅವರು ಅದನ್ನ ಕಲೆಕ್ಟ್ ಮಾಡಕ್ಕೆ ಶುರು ಮಾಡ್ಬೇಕಾದ್ರೆ ಒಂದ್ ಸಣ್ಣ ರೋಸ್ ಕೊಡ್ತಾ ಇದ್ರು. ಏರ್ಪೋರ್ಟ್ ಇಂದ ಬೇರೆ ಕಡೆ ಹೋಗೋರಿಗೆ ಅಥವಾ ರೋಡ್ ಸೈಡ್ ಅಲ್ಲಿ
ಸಣ್ಣ ಹೂವು ಒಂಥರ ಗಿಫ್ಟ್ ಕೊಡೋರು. ಅವರು ಆ ಹೂವನ್ನ ಇಸ್ಕೊಂಡು ಅರೆ ನಾನು ಏನಾದ್ರೂ ಕೊಡ್ಬೇಕಲ್ಲ ಅಂತ ದೇ ಯೂಸ್ ಟು ಸ್ಟಾರ್ಟ್ ಕಾಂಟ್ರಿಬ್ಯೂಟಿಂಗ್ ಮನಿ. ಆ ತರ ಟ್ಯಾಕ್ಟಿಕ್ಸ್ ಇಂದಾನೆ ರಾಬರ್ಟ್ ಚಾಲ್ಡಿನಿ ಏನ್ ಹೇಳ್ತಾರೆ ಅಂದ್ರೆ, ಹರೇ ರಾಮ ಹರೇ ಕೃಷ್ಣ ಬಿಕೇಮ್ ಅ ವೆರಿ ಬಿಗ್ ಹ್ಯೂಜ್ ಕಲ್ಟ್, ಅರ್ನಿಂಗ್ ಮಿಲಿಯನ್ಸ್ ಆಫ್ ಡಾಲರ್ಸ್ ಥ್ರೂ ಡೊನೇಷನ್ಸ್ ಅಂತ. ಆಕ್ಚುಲಿ ಈಗ ನೀವು ಹೇಳ್ದಂಗೆ ಬರೀ ನಾಟ್ ಜಸ್ಟ್ ಗಿವ್ ಅಂಡ್ ಟೇಕ್, ಅಂದ್ರೆ ಈಗ ಯಾರೋ ಏನಾರು ನಮ್ಗೆ ಫೇವರ್ ಮಾಡಿದ್ರೆ ನಾವು ವಾಪಸ್ ಫೇವರ್ ಮಾಡಬೇಕು ಅನ್ನೋದು ಒಂದು ಆಸ್ಪೆಕ್ಟು. ಇನ್ನೊಂದು ಮಾಡದೇ ಇದ್ರೆ ಅದನ್ನ ಎಷ್ಟು ಸ್ಟ್ರಾಂಗ್ಲಿ ನೆಗೆಟಿವ್ ಆಗಿ ಸೊಸೈಟಿ ವ್ಯೂ ಮಾಡುತ್ತೆ ಅನ್ನೋದು ಇದಕ್ಕೆ ತುಂಬಾ ಇನ್ಫ್ಲುಯೆನ್ಸ್ ಮಾಡುತ್ತೆ. ಅದೆಷ್ಟು ಸ್ಟ್ರಾಂಗ್ ಆಗಿ ಅಂದ್ರೆ ಈಗ ತುಂಬಾ ಎಕ್ಸ್ಪ್ಲಿಸಿಟ್ ಎಕ್ಸಾಂಪಲ್ ತಗೋಬೇಕು ಅಂದ್ರೆ, ಈಗ ನಮ್ಮನೆ ಫಂಕ್ಷನ್ ಆದಾಗ ಅವ್ರು 500 ರೂಪಾಯಿ ಕೊಟ್ಟಿದ್ರಂತೆ, ನಾವು ಅವ್ರ ಮನೆ 500 ರೂಪಾಯಿ ಕೊಡ್ಬೇಕು. ಇಟ್ಸ್ ದ ಸೇಮ್ ಟರ್ಮ್ಸ್, ಇಟ್ಸ್ ವೆರಿ ಆಬ್ವಿಯಸ್. ಬಟ್ ಈಗ ಒಂದು ಅಂಗಡಿಗೆ ಹೋದಾಗ ಸರ್ ಒಂಚೂರು ಜ್ಯೂಸ್ ತಗೋತೀರಾ ಅಂತ ಹೇಳಿದ್ರೆ, ಅವ್ನು ಜ್ಯೂಸ್ ಕುಡಿದಿದ್ ಮಾತ್ರಕ್ಕೆ ನಾನೊಂದು ಟಿವಿ ತಗೋತೀನಿ ಅನ್ನೋ ಲೆವೆಲ್ ಹೋಗದೆ ಇರ್ಬೋದು. ಬಟ್ ನೀವು ಆಲ್ರೆಡಿ ಟಿವಿ ತಗೋಬೇಕು ಅಂತ ಅನ್ಕೊಂಡಿರೋವಾಗ ಅಂಡ್ ಈ ಅಂಗಡಿನ ಒನ್ ಆಫ್ ದ ಶಾರ್ಟ್ ಲಿಸ್ಟ್ ಆಗಿರ್ಬೇಕಾದ್ರೆ ಈ ಟೆಕ್ನಿಕ್ಸ್ ಪ್ಲಸ್ ಅದರ್ ಟೆಕ್ನಿಕ್ಸ್ ಎಲ್ಲ ಯೂಸ್ ಮಾಡಿದಾಗ ನೀವು ತಗೊಳ್ಳೋ ಚಾನ್ಸಸ್ ಡ್ರಾಸ್ಟಿಕ್ಲಿ ಇನ್ಕ್ರೀಸ್ ಆಗುತ್ತೆ. ಇದು ಆಲ್ಮೋಸ್ಟ್ ಹಂಗೆ ಅಂತಂದ್ರೆ ಹಿಪ್ನಟಿಸಮ್ ಬಗ್ಗೆ ಹೇಳ್ತಾರಲ್ಲ, ಹಿಪ್ನಟಿಸಮ್ ಬಗ್ಗೆ ಮಿಸ್ಕಾನ್ಸೆಪ್ಷನ್ಸ್ ಇದೆ. ಏನು, ಅವರು ಈ ಸಬ್ಜೆಕ್ಟ್ಗಳು ಅಲೋನೇ ಮಾಡದೇ ಇದ್ರೆ, ಅಂದ್ರೆ ಅವರಿಗೆ ಅವ್ರನ್ನ ನೀವು ಫುಲ್ಲು ನಿಮ್ಮ ಏನು ಏನಂತಾರೆ ಕನ್ನಡದಲ್ಲಿ ಸಂಮೋಹನ ಸೊ ಹಿಪ್ನಟೈಸ್ ಮಾಡಿ ನಿಮಗೆ ಬೇಕಾಗಿರೋದನ್ನ ಮಾಡಿಸ್ಬೋದು ಅಂತ. ಬಟ್ ಆಕ್ಚುಲಿ ಅದು ಹಂಗೆ ವರ್ಕ್ ಆಗಲ್ಲ. ಹಿಪ್ನಟಿಸಮ್ ವರ್ಕ್ ಆಗಬೇಕು ಅಂದರೆ ಈವನ್ ದ ಸಬ್ಜೆಕ್ಟ್ ಶುಡ್ ಅಗ್ರಿ, ಅವನಿಗೆ ವಿಲ್ಲಿಂಗ್ನೆಸ್ ಇರಬೇಕು. ಅವನು ಆಲ್ಮೋಸ್ಟ್ ದೇರ್ ಅನ್ನೋವಾಗ ಯು ಕ್ಯಾನ್ ಪುಷ್ ಅಹೆಡ್. ಸೊ ಈ ಎಲ್ಲ ಟೆಕ್ನಿಕ್ಸು ಹಾಗೆ ವರ್ಕ್ ಆಗೋದು. ನೀವು ಕಂಪ್ಲೀಟಾಗಿ ಅಪೋಸ್ಡ್ ಇದ್ದರೆ ಇದು ಅಷ್ಟೊಂದು ವರ್ಕ್ ಆಗಲ್ಲ. ಇವು ಹೆಂಗೆ ಅಂದರೆ ಇನ್ಫ್ಲೂಯೆನ್ಸ್ ಮಾಡುತ್ತಷ್ಟೇ. ಇವೆಲ್ಲ ನಿಮಗೆ ನೀವು ಅನ್ಕೊಂಡಿದ್ದನ್ನು ಕಂಪ್ಲೀಟ್ ಅಪೋಸಿಟ್ ಆಗಿ ಏನು ಮಾಡಿಸಲ್ಲ. ಸೊ ಹಾಗಾಗಿ ಇಟ್ಸ್ ವೆರಿ ಡಿಫಿಕಲ್ಟ್ ಟು ರೆಸಿಸ್ಟ್. ಇವಾಗ ನಿಮಗೂ ಬೇಕು, ಅದು ನೀವು ಮಾಡಬೇಕು ಅಂತಿರ್ತೀರ, ಬಟ್ ಇದು ಹೋಗ್ತಾ ಇರೋ ಡೈರೆಕ್ಷನಲ್ಲೇ ಒಂದು ಸ್ವಲ್ಪ ಜಾಸ್ತಿ ಪುಷ್ ಮಾಡ್ದಂಗೆ. ಸೊ ಹಂಗಾಗಿ ಯು ಡೋಂಟ್ ಕನ್ಸಿಡರ್ ದ ಅದರ್ ಪರ್ಸನ್ ಆಸ್ ಎ ಚೀಟರ್. ನೀವು ಅನ್ಕೊಂಡಿದ್ದಕ್ಕಿಂತ ಕಂಪ್ಲೀಟ್ ಅಪೋಸಿಟ್ ಆಗಿ ಏನಾದರೂ ಮಾಡಿಸಿದ್ರೆ ಅವಾಗ ಯು ವಿಲ್ ಫೀಲ್ ಚೀಟೆಡ್. ಸೊ ಈ ಎಲ್ಲ ಟೆಕ್ನಿಕ್ಸು ಹಂಗೆ ವರ್ಕ್ ಆಗುತ್ತೆ. ಆಮೇಲೆ ಅದ್ರದ್ದು ಪವರ್ ಇರೋದನ್ನು ಹಾಗೆ, ಇಫ್ ದ ಸಬ್ಜೆಕ್ಟ್ ಡಸಂಟ್ ಸಸ್ಪೆಕ್ಟ್ ಇಟ್, ಅವಾಗಲೇ ಅದ್ರದ್ದು ಪವರ್ ಯೂಸ್ ಆಗುತ್ತೆ. ಆ್ಯಕ್ಚುಲಿ ಇವೆಲ್ಲ ಟೆಕ್ನಿಕ್ಸ್ ನಾವು ಸುಮ್ಮನೆ ಸೇಲ್ಸು ಮಾರ್ಕೆಟಿಂಗು ಅಷ್ಟು ಲೆವೆಲಲ್ಲಿ ಯೂಸ್ ಮಾಡ್ತಾರೆ ಅಂತೀವಿ. ಚಿಕ್ಕ ಮಕ್ಕಳು ಯೂಸ್ ಮಾಡ್ತಾರೆ. ಇವಾಗ ಇಬ್ರು ಸಿಬ್ಲಿಂಗ್ಸ್ ಇರೋ ಮನೆಯಲ್ಲಿ, ಅಣ್ಣ ತಮ್ಮ ಅಥವಾ ಅಣ್ಣ ತಂಗಿ ಆ ಥರ ಇರೋರಲ್ಲಿ ಏನಾದರೂ ಗಿಫ್ಟ್ಸ್ ತಂದರೆ 2 ಕೊಟ್ಬಿಟ್ಟು ಚೂಸ್ ಮಾಡ್ರಿ ಅಂದರೆ ಮಕ್ಕಳು ಯೂಸ್ ಮಾಡಲ್ವಾ ಸೈಕಾಲಜಿ? ಇವಾಗ ಅವ್ರಿಗೆ ಏನು ಬೇಕಾಗಿರುತ್ತೆ, ಯಾಕೆ ಆ್ಯಕ್ಚುಲಿ ದೊಡ್ಡ ಮಕ್ಕಳು ಯೂಸ್ ಮಾಡ್ತಾರೆ. ಚಿಕ್ಕವರಿಗೆ ಸ್ವಲ್ಪ ಬುದ್ಧಿ ಕಡಿಮೆ ಅಂತ ಗೊತ್ತು ಅವರಿಗೆ. ಅವ್ರೇನು ಮಾಡ್ತಾರೆ, ನನಗೆ ಅದು ಬೇಕು ಅಂತ ಹೇಳ್ತಾನೆ. ಆವಾಗ ಅವನು ತಮ್ಮ ಇದ್ದವನು ಇಲ್ಲ ನನಗೆ ಅದು ಬೇಕು ಅಂತ. ಯಾಕಂದರೆ ಅವನು ಶಾರ್ಟ್ಕಟ್ ಏನು, ಅಣ್ಣ ವಿಲ್ ಆಲ್ವೇಸ್ ಚೂಸ್ ದ ಬೆಸ್ಟ್ ಫಾರ್ ಹಿಮ್, ನಾನು ಅದನ್ನು ತಗೋಬೇಕು ಅಂತ. ಅದು ಅಣ್ಣಂಗೆ ಗೊತ್ತಾಯ್ತು ಅಂದರೆ ಅವನು ಯಾವಾಗಲೂ ಅಪೋಸಿಟ್ ಇರೋದನ್ನು ಚೂಸ್ ಮಾಡ್ತಾನೆ. ಸೊ ಈ ಥರ ಅಂದರೆ ಇದು ಒಂದು ವೇ ಆಫ್ ಇನ್ಫ್ಲೂಯೆನ್ಸಿಂಗ್ ಅದರ್ ಪೀಪಲ್. ಅದು ಹರೇ ಕೃಷ್ಣ ಅನ್ನೋರ್ದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಅವರು ಆ್ಯಕ್ಚುಲಿ ಅದು ಎಕ್ಸ್ಪ್ಲೈನ್ ಮಾಡುತ್ತೆ. ನೀವು ಇದನ್ನು ಬರೀ ಸೇಲ್ಸ್ ಮತ್ತು ಮಾರ್ಕೆಟಿಂಗ್ನವ್ರು ಯೂಸ್ ಮಾಡಲ್ಲ. ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಸು ಡೊನೇಷನ್ಸ್ನ ರೈಸ್ ಮಾಡೋದಕ್ಕೆ, ಆಮೇಲೆ ಪೊಲಿಟಿಕಲ್ ಕ್ಯಾಂಪೇನ್ಸು, ಅವ್ರದ್ದು ಪೊಲಿಟಿಕಲ್ ಪಾರ್ಟಿಗೆ ಸಪೋರ್ಟ್ನ ಇನ್ಕ್ರೀಸ್ ಮಾಡೋದಕ್ಕೆ, ಈ ಥರ ಅದಕ್ಕೆ ಯೂಸ್ ಮಾಡೋ ಟೆಕ್ನಿಕಲ್ ವರ್ಡ್ ಏನು ಅಂದರೆ ಕಾಂಪ್ಲಯನ್ಸ್. ಅಂದರೆ ಇನ್ನೊಬ್ಬ ಮನುಷ್ಯ ಎಸ್ ಅಂತ ಹೇಳಬೇಕು ನೀವು ಹೇಳ್ತಾ ಇರೋದಕ್ಕೆ. ದಟ್ ಕುಡ್ ಬಿ ಎನಿಥಿಂಗ್. ಫಾರ್ ಎಕ್ಸಾಂಪಲ್, ನೀವು ಮದುವೆ ಮಾಡ್ಕೋಬೇಕು, ಒಬ್ಬ ಹುಡುಗಿನ ಇಷ್ಟಪಟ್ಟಿರ್ತೀರ, ಮನೆಯಲ್ಲಿ ಒಪ್ಪಿಸ್ಬೇಕು. ದಟ್ ಈಸ್ ಆಲ್ಸೋ ಅದೊಂದು ಸಿಚುಯೇಷನ್ನು. ಹೌ ಕ್ಯಾನ್ ಯು ಮೇಕ್ ದೆಮ್ ಸೇ ಎಸ್ ಟು ಇಟ್? ಅದಕ್ಕೆ ದ ಫಸ್ಟ್ ಪ್ರಿನ್ಸಿಪಲ್ ಮಾತಾಡಿದ್ವಲ್ಲ, ಅದು ಪ್ರಿನ್ಸಿಪಲ್ ಆಫ್ ಕಾಂಟ್ರಾಸ್ಟ್ ಅಂತ. ನಿಮಗೆ ಬರೀ ಒಂದು ಆರ್ಗ್ಯುಮೆಂಟ್ ಕೊಡೋ ಬದಲು ದೇ ವಿಲ್ ಗಿವ್ 2 ಆರ್ಗ್ಯುಮೆಂಟ್ಸ್. ಸೊ ಅದರಲ್ಲಿ ಮೊದಲನೇ ಆರ್ಗ್ಯುಮೆಂಟ್ ಈಸ್ ಡಿಸೈನ್ಡ್ ಟು ಮೇಕ್ ದ ಸೆಕೆಂಡ್ ಆರ್ಗ್ಯುಮೆಂಟ್ ಅಪೀಲಿಂಗ್. ಸೊ ಅದು ಕಾಂಟ್ರಾಸ್ಟ್ ಪ್ರಿನ್ಸಿಪಲ್. ನಾವು ಆ್ಯಕ್ಚುಲಿ ಹಿಂದಿನ ಒಂದು ಎಪಿಸೋಡಲ್ಲಿ ಡಿಸ್ಕಸ್ ಮಾಡಿದ್ವಲ್ಲ, ಈ ಪೊಲಿಟಿಕಲ್ ಪಾರ್ಟಿಗಳಲ್ಲಿ ಒಬ್ಬ ಯಾರಾದರೂ ತುಂಬ ಎಕ್ಸ್ಟ್ರೀಮ್ ಆಗಿರೋ ಒಪಿನಿಯನ್ನ ಹೇಳ್ತಾನೆ,
ಆಮೇಲೆ there will be a moderate guy, like that guy looks much more moderate compared to that extreme guy. So ಆ ತರದ ಎಕ್ಸಾಂಪಲ್ಸ್ ಎಕ್ಸಾಂಪಲ್ಸ್ ವಾಜಪೇಯಿ ಇದ್ದಾಗ ನರೇಂದ್ರ ಮೋದಿ ವಾಸ್ ದ ಎಕ್ಸ್ಟ್ರೀಮ್ ಗಾಯ್. ಈಗ ನರೇಂದ್ರ ಮೋದಿ ಸೀಮ್ಸ್ ಲೈಕ್ ಎ ಮಾಡರೇಟ್ ಗಾಯ್ ಕಂಪೇರ್ಡ್ ಟು ಯೋಗಿ ಆದಿತ್ಯನಾಥ್. ಸೊ ಹಿಂಗೆ ಅದನ್ನ ಯೂಸ್ ಮಾಡ್ತಾರೆ. ನಾವು ಜಸ್ಟ್ ಟೆಕ್ನಿಕ್ ಬಗ್ಗೆ ಮಾತಾಡ್ತಾ ಇದೀವಿ. ವಿ ಆರ್ ನಾಟ್ ಸೇಯಿಂಗ್ ಇಟ್ಸ್ ಗುಡ್ ಆರ್ ಬ್ಯಾಡ್, ವಿ ಆರ್ ಜಸ್ಟ್ ಸೇಯಿಂಗ್ ದಿಸ್ ಇಸ್ ಹೌ ಇಟ್ ವರ್ಕ್ಸ್. ಯಾ ಅಂದ್ರೆ ಇವಾಗ ಈ ಇದನ್ನ ಸೈಕಾಲಜಿನಲ್ಲಿ ಫ್ರೇಮಿಂಗ್ ಅಂತ ಕೂಡ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಅಂದ್ರೆ ಇದ್ರದ್ದು ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಅಂದ್ರೆ ಈಗ ಪ್ರಾಡಕ್ಟ್ಸ್ ಇದೆಯಲ್ಲ, ಒಂದು ನೀವು ಅಕಸ್ಮಾತ್ ಒಂದು ಟಿವಿ ತಗೊಳಕ್ ಹೋಯ್ತು ಅಂದ್ರೆ ಎ ಬಿ ಮತ್ತೆ ಸಿ ಅಂತ 3 ಪ್ರಾಡಕ್ಟ್ ಇದ್ರೆ ಎ ಮತ್ತೆ ಬಿ, ಎ ತುಂಬಾ ಕಾಸ್ಟ್ಲಿ ಇರುತ್ತೆ. ಸೊ ಅವನ ಏನ್ ನೋಡ್ತಾ ಇರ್ಬೇಕಾರೆ ಅವನೇನ್ ಮಾಡ್ತಾನೆ, ಸೇಲ್ಸ್ ಅವನ್ ಏನ್ ಮಾಡ್ತಾನೆ, ಸರ್ ನೀವು ಬಿ ಯಾಕೆ ಟ್ರೈ ಮಾಡ್ಬಾರ್ದು, ಎಲ್ಲ ಸೇಮ್ ಇದೆ ಸರ್, ಇದೇನೋ ಒಂದ್ 2-3 ಚಿಕ್ಕ ವೇರಿಯೇಷನ್ ಅಂತ ಹೇಳ್ತಾನೆ, ಏನೋ 2-3 ಸಣ್ಣ ವೇರಿಯೇಷನ್ ಅಂತ. ಆಕ್ಚುಲಿ ನಾನು ಸುಮಾರು ಸಲ ಇದನ್ನ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿದೀನಿ. ಅವ್ರನ್ನ ಕೇಳಿರ್ತೀನಿ ಏನದು ಸಣ್ಣ ಎಕ್ಸಾಂಪಲ್ ಅಂತ, ಅವ್ರಿಗೂ ಅದಕ್ಕೆ ಗೊತ್ತಿರಲ್ಲ. ಆಮೇಲೆ ಚೆಕ್ ಮಾಡಿ ಹೇಳ್ತಾರೆ, ಸರ್ ನಂಗೆ ಅಷ್ಟೊಂದು ಸರಿ ಗೊತ್ತಿಲ್ಲ ಅಂತ ಒಪ್ಕೊಂತಾರೆ ಸುಮಾರು ಜನ. ಇನ್ ಕೆಲವರು ಅವ್ರಿಗೇನ್ ಅವಾಗ ಮನ್ಸಿಗೆ ಬರುತ್ತೋ ಅದನ್ನ ಹೇಳ್ಬಿಡ್ತಾರೆ. ಬಟ್ ಐಡಿಯಾ ಏನು ಅಂದ್ರೆ, ನೀವು ಒಂದು ಕಾಸ್ಟ್ಲಿ ಪ್ರಾಡಕ್ಟ್ ನೋಡಿದ್ರೆ ಅದು ನಿಮಗೆ ಕೊಂಡ್ಕೊಳಕ್ ಆಗಲ್ಲ ಅಂದ್ರೆ ಅದ್ರ ನೆಕ್ಸ್ಟ್ ಪ್ರಾಡಕ್ಟ್ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ಸ್ಬಿಡುತ್ತೆ. ಸೊ ಇದ್ರದ್ದು ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಏನ್ ಮಾಡಿದಾನೆ ಅಂದ್ರೆ, ಚಾರ್ಲಿಸ್ ಏಂಜಲ್ಸ್ ಅನ್ನೋ ಒಂದು ಸೀರಿಯಲ್ ನ ತೋರಿಸಿದ ಹುಡುಗರು ಅವರಿಗೆ ಅವ್ರ ನಿಜವಾದ ಡೇಟ್ ಬಂದಾಗ ಅಥವಾ ನಿಜವಾದ ಗರ್ಲ್ ಫ್ರೆಂಡ್ ಬಂದಾಗ ಅವಳು ಕಮ್ಮಿ ಅಟ್ರಾಕ್ಟಿವ್ ಆಗಿ ಕಾಣಿಸಿರೋದನ್ನ ರಿಸರ್ಚ್ ಮಾಡಿದ್ದಾರೆ. ಸೊ ನಿಮ್ಗೆ ಏನು ನಿಮ್ಮ ನಿತ್ಯದ ಅನುಭವಕ್ಕಿಂತ ಹೆಚ್ಚು ಗ್ಲಾಮರಸ್ ಆಗಿರೋದನ್ನ ನಿಮಗೆ ತೋರಿಸಿದ್ರೆ ಆ ನಿತ್ಯದ ಅನುಭವ ನಿಮ್ಗೆ ಸ್ವಲ್ಪ ಡಲ್ ಆಗಿ ಕಾಣಿಸುತ್ತೆ. ಇಟ್ಸ್ ಆಕ್ಚುಲಿ ಅ ಸೈಕಾಲಜಿಕಲ್ ರಿಸಲ್ಟ್ಸ್. ಆಕ್ಚುಲಿ ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿರೋದು, ಈಗ ರಿಯಲ್ ಎಸ್ಟೇಟ್, ಈಗ ಮನೆಗಳನ್ನ ಸೆಲ್ ಮಾಡಬೇಕು ಅನ್ನೋ ಎಕ್ಸಾಂಪಲ್ ಅಲ್ಲಿ ತಗೊಂಡಿರೋದವರು ಒಂದು ಸುಮಾರಾಗಿರೋ ಒಂದು ಪ್ರಾಪರ್ಟಿಗೆ ತುಂಬ ಹೈ ಪ್ರೈಸ್ ಇಟ್ಬಿಡೋದು ಆ್ಯಂಡ್ ಅದನ್ನು ಫಸ್ಟ್ ತೋರಿಸೋದು. ಅವಾಗ ಇನ್ನೊಂದು ಈಕ್ವಲಿ ಅಂದರೆ ಓಕೆ ಇಷ್ಟ ಇರೋದಕ್ಕೂ ಕಮ್ಮಿ ರೇಟ್ಲಿದ್ರೆ ಜನ ಆಟೋಮೆಟಿಕ್ಕಾಗಿ ಅದಕ್ಕೆ ಹೋಗ್ತಾರೆ. ಅಂದರೆ ಈಗ ಅದೇ ಇದನ್ನು ಫಸ್ಟ್ ತೋರಿಸಿದ್ರೆ ಇದು ಸುಮಾರಾಗಿದೆ ಅಥವಾ ಇಲ್ಲಿ ಇದು ಸರಿಗಿಲ್ಲ ಅದು ಸರಿಗಿಲ್ಲ ಅಂತ ಹೇಳೋ ಚಾನ್ಸ್ ಇರೋದು. ಬಟ್ ಫಸ್ಟ್ ಇರುತ್ತಲ್ಲ, ಅಂದರೆ ಅದು ಆ್ಯಕ್ಚುಲಿ ಇಟ್ಕೊಳ್ಳೋದನ್ನೇ ಅದು ಸೆಲ್ ಆಗಲ್ಲ ಅಂತ ಗೊತ್ತು. ಈ ಸೆಕೆಂಡ್ ಅಂಡ್ ಥರ್ಡ್ ಇರುತ್ತಲ್ಲ ಅದನ್ನ ಸೆಲ್ ಮಾಡೋಕ್ಕೋಸ್ಕರ ಅದನ್ನ ಯೂಸ್ ಮಾಡ್ತಾರೆ ಈ ಥರ. ಅದ್ರಲ್ಲಿ ಕೆಲವೊಬ್ರು ಆಕ್ಚುಲಿ ಅದನ್ನ ಸ್ಟೇಜ್ಡ್ ಪ್ರಾಪರ್ಟೀಸ್ ಅಂತ ಇನ್ನೇ ಯೂಸ್ ಮಾಡ್ತಾರೆ. ಅವನ್ನ ಇಟ್ಕೊಂಡಿರ್ತಾರೆ ಅವ್ರದ್ದು ಸ್ಟಾಕ್ ಅಲ್ಲಿ, ಚೆನ್ನಾಗಿರಲ್ಲ ಅದು, ಏನು ತುಂಬಾ ಹಾಳಾಗಿರೋಂಥ ಮನೆ ತೋರಿಸ್ಬಿಟ್ಟು ಇದ್ರದ್ದು ಇಷ್ಟು ಅಂತ ಹೇಳ್ತಾರೆ ರೆಂಟ್. ನೆಕ್ಸ್ಟ್ ಕರ್ಕೊಂಡು ಹೋಗ್ಬಿಟ್ಟು ಚೆನ್ನಾಗಿರುತ್ತೆ ಮನೆ, ಒಂದ್ ಸ್ವಲ್ಪ ಜಾಸ್ತಿ ರೆಂಟು ಅಥವಾ ಒಂದ್ ಸ್ವಲ್ಪ ಕಡಿಮೆ ರೆಂಟು ನಂಗಿದ್ರೆ ನಿಮಗೆ ಅದೇನು ಕಾಂಟ್ರಾಸ್ಟ್ ಅಲ್ಲಿ ನೋಡಿದ್ರೆ it looks much cheaper than what actually it is. ಸೊ ಆ ಥರದ್ದು ಫ್ರೇಮಿಂಗು ತುಂಬ ಯೂಸ್ ಮಾಡ್ತಾರೆ ಪ್ರಾಡಕ್ಟ್ ಇದರಲ್ಲಿ. ಆಮೇಲೆ ನೆಗೋಷಿಯೇಟ್ ಮಾಡುವಾಗ್ಲೂ ಅದು ಹೇಳ್ತಾರಲ್ಲ, ಸ್ಟಾರ್ಟ್ ವಿತ್ ಅನ್ ಎಕ್ಸ್ಟ್ರೀಮ್, ಅದು ಕನ್ಸೆಷನ್, ಅದು ನೆಕ್ಸ್ಟ್ ಪಾರ್ಟಲ್ಲಿರೋದು. ಏನೋ ಸ್ಟಾರ್ಟ್ ವಿತ್ ಅನ್ ಎಕ್ಸ್ಟ್ರೀಮ್, ಆಮೇಲೆ ಗೋ ಬ್ಯಾಕ್. ನಮಗೆ ನಮ್ಮ ಇಂಡಿಯಾದಲ್ಲಿ ಮಾರ್ಕೆಟಲ್ಲಿ ನೆಗೋಷಿಯೇಟ್ ಮಾಡೋದು, ಬಾರ್ಗೇನಿಂಗ್ ಮಾಡೋದು ಎಲ್ಲ ಇದೇ ಸ್ಟೇಜ್ ಮೇಲೆನೆ. ಅವ್ನು ಫಸ್ಟ್ ಕೇಳಿದ್ರೆ ಪ್ರೈಸು ಇಟ್ ಈಸ್ ಮಚ್ ಹೈಯರ್, ನೀವು ಲೋ ಬಾಲ್ ಮಾಡ್ತೀರಾ. ಅವನು 100 ರೂಪಾಯಿ ಅಂತ ಹೇಳಿದ್ರೆ ನೀವು ಇಲ್ಲ 20 ರೂಪಾಯಿ ಅಂತ, ಆಮೇಲೆ ಮಧ್ಯಕ್ಕೆ ಬರ್ತೀವಿ ಅಂತ. ನಿಮಗೂ ಗೊತ್ತು ಅವ್ನು ಜಾಸ್ತಿ ಇನ್ಕ್ರೀಸ್ ಮಾಡಿದ್ದಾನೆ, ಅವನಿಗೂ ಗೊತ್ತು ನೀವು ತುಂಬ ಕೆಳಗಡೆಯಿಂದ ಸ್ಟಾರ್ಟ್ ಮಾಡಿದ್ದೀರಾ ಅಂತ. ಸೊ ಮಧ್ಯ ಒಂದು ಲೆವೆಲಿಗೆ ಬಂದು ನಿಲ್ಲೋದು. ಬಟ್ ಯೂಶಲಿ ಏನಾಗುತ್ತೆ, ಅವ್ರು ಮಾರಾಟ ಮಾಡೋರ್ದು ಅದು ಏನು ಇಟ್ಸ್ ಅ ಲೈಫ್ ಸ್ಕಿಲ್. ಅಂದರೆ ಅವರು ಸರ್ವೈವ್ ಆಗ್ಬೇಕು ಆ ಸ್ಕಿಲ್ಲಿಂದ. ಅವರು ಪ್ರತಿದಿನ ಅದನ್ನೇ ಮಾಡ್ತಿರ್ತಾರೆ. ಯು ಮೇ ಥಿಂಕ್ ಯು ಆರ್ ಎ ಗುಡ್ ನೆಗೋಷಿಯೇಟರ್, ಗುಡ್ ಬಾರ್ಗೈನರ್. ಅವನು ಸರ್ ನಮಗೆ ಲಾಸ್ ಆಗ್ತಾ ಇದೆ ಇದನ್ನ ನಿಮಗೆ ಮಾರೋದಕ್ಕೆ ಅಂತ ಹೇಳಿದ್ರೆ ನಿಮಗೆ ಖುಷಿ ಆಗುತ್ತೆ, ನಾನು ಅಷ್ಟು ಚೆನ್ನಾಗಿ ಬಾರ್ಗೈನ್ ಮಾಡಿ ತೊಗೊಂಡಿದ್ದೀನಿ ಅವನಿಗೆ ಲಾಸ್ ಮಾಡಿಬಿಟ್ಟು ಅಂತ. ಸೊ ಅವಾಗ ಅರ್ಥ ಮಾಡ್ಕೋಬೇಕು, ಬಿಸ್ನೆಸ್ ಮಾಡೋರು ಯಾರು ನಿಜವಾಗ್ಲೂ ಲಾಸ್ ಮಾಡ್ಕೊಂಡು ಯಾರಿಗೂ ಪ್ರಾಡಕ್ಟ್ ಕೊಡಲ್ಲ. ಹಂಗೆ ಕೊಡ್ತಾ ಇದ್ದ ಅಂದ್ರೆ ಅವ್ನು ಇಷ್ಟು ದಿನ ಲೈಕ್ ಜಾಸ್ತಿ ದಿನ ಬಿಸ್ನೆಸ್ ಅಲ್ಲಿ ಇರಲ್ಲ. ಸೊ ಇಂಥದ್ದೆಲ್ಲ ಟೆಕ್ನಿಕ್ ಯೂಸ್ ಮಾಡ್ತಾರೆ. ಆಮೇಲೆ ಇನ್ನೊಂದು, ನೀವು ಅಂಗಡಿಗೆ ಹೋಗ್ಬಿಟ್ಟು ಕೆಲವು ಸಲ
ನೀವು ಸೇಲ್ಸ್ ಅವನ ಹತ್ರ ಮಾತಾಡ್ತಿರ್ತೀರಾ, ಏಯ್ ನನ್ಗಿದು 200 ರೂಪಾಯಿಗೆ ಬೇಕು ಅಂತ ಹೇಳ್ತೀರಾ, ಅವನು ಸರ್ ಆಗಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಒಪ್ಕೊಂಡ್ಬಿಡ್ತಾನೆ 200 ರೂಪಾಯಿಗೆ. ಆಮೇಲೆ ಅದನ್ನ ತಗೊಂಡೋಗಿ ಓನರ್ ಹತ್ರ ಸರ್ 200 ರೂಪಾಯಿ ಅಂದ್ರೆ ಅವ್ನ್ ಬೈತಾನೆ, ಏಯ್ ಏನೋ ಇದು 200 ರೂಪಾಯಿಗೆಲ್ಲ ಒಪ್ಕೊಂಡಿದ್ಯಾ, ಅದ್ ಹೆಂಗ ಆಗತ್ತೆ, ನಿಮ್ನ ಯಾಕೆ ಕೆಲ್ಸಕ್ಕೆ ಇಟ್ಕೊಂಡಿದೀವಿ ಹಂಗೆ ಹೆಂಗೆ ಅಂತ ಬೈತಾನೆ. ಬಟ್ ಅದೆಲ್ಲ ಆಕ್ಚುಲಿ ಪ್ರೀ ಅಗ್ರೀಡ್ ಇರುತ್ತೆ. ಅದು ಈ ಟೆಕ್ನಿಕ್ ಸುಮಾರು ಕಡೆ ಯೂಸ್ ಮಾಡ್ತಾರೆ, ದೊಡ್ಡ ದೊಡ್ಡ ಕಂಪ್ನಿನಲ್ಲೂ ಯೂಸ್ ಮಾಡ್ತಾರೆ. ಅವ್ನ್ ಬಂದ್ಬಿಟ್ಟು ಒಪ್ಕೊಂಡಿರ್ತಾನೆ, ಅವ್ನ್ ಸರ್ ಒಂದ್ ನಿಮಿಷ ಬಾಸ್ ನ ಕೇಳ್ಕೊಂಡ್ ಬರ್ತೀನಿ ಅಂತಾನೆ. ಆಮೇಲೆ ಅವ್ನ್ ಬಂದ್ಬಿಟ್ಟು ಬಾಸ್ ಹತ್ರ ಹೇಳ್ತಾನೆ, ಸರ್ ಬಾಸ್ ಒಪ್ಲಿಲ್ಲ ಸರ್, ನಾನು ತುಂಬಾ ಟ್ರೈ ಮಾಡಿದೆ ಅಂತ. ಅವಾಗ ನಾವೇನ್ ಮಾಡ್ಬೇಕು ಅಂದ್ರೆ, ನೋಡಪ್ಪ ಇನ್ನೊಂದ್ಸಲಿ ಟ್ರೈ ಮಾಡು, ಇಲ್ಲಾಂದ್ರೆ ನಾನೇ ಬೇಕಾದ್ರೆ ನಿಮ್ ಬಾಸ್ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ರೆ ಇಟ್ ಆಕ್ಚುಲಿ ವರ್ಕ್ಸ್. ಸೊ ಅದನ್ನ ಅದನ್ನ ಇನ್ಸಿಸ್ಟ್ ಮಾಡ್ಬೇಕು ಅಂತ. ಸೊ ಇವಾಗ ನೆಕ್ಸ್ಟ್ ಟಾಪಿಕ್ ಹೋಗೋಣ. ಇದು ಕಮಿಟ್ಮೆಂಟ್ ಅಂಡ್ ಕನ್ಸಿಸ್ಟೆನ್ಸಿ ಅಂತ. ಅಂದ್ರೆ ಈಗ ಯಾರನ್ನಾದ್ರೂ ಒಪ್ಪಿಸ್ಬೇಕು ಅಂದ್ರೆ ಅದನ್ನ ಹೆಂಗೆ ಸ್ಟಾರ್ಟ್ ಮಾಡ್ಬೇಕು ಅಂತ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಇದ್ರಲ್ಲಿ ಒಂದು ಒಳ್ಳೆ ಎಕ್ಸಾಂಪಲ್ ಅಂದ್ರೆ ಚೈನಾ. ಎಲ್ರು ಇವಾಗ ಚೈನಾ ಮತ್ತೆ ಚೈನೀಸ್ ಆಪ್ಸ್ ಬಗ್ಗೆ ಎಲ್ಲ ಮಾತಾಡ್ತಾ ಇದೀವಿ. ಸೊ ಕೊರಿಯಾನಲ್ಲಿ ಅಮೆರಿಕನ್ ಸೋಲ್ಜರ್ಸ್ ನ ಚೈನೀಸ್ ಕ್ಯಾಪ್ಚರ್ ಮಾಡಿದಾಗ ಅವರು ತುಂಬಾ ಸಣ್ಣ ಸಣ್ಣ ಟ್ರಿಕ್ಸ್ ನ ಉಪಯೋಗಿಸ್ಕೊಂಡು ಅಮೆರಿಕನ್ಸು ಚೈನಾ ಪರವಾಗಿ ಅಥವಾ ಚೈನಾ ಅಷ್ಟೊಂದೇನ್ ಕೆಟ್ಟದಲ್ಲ ಅನ್ನೋ ರೀತಿಯಲ್ಲಿ ಅವ್ರ ಬಿಹೇವಿಯರ್ ನ ಚೇಂಜ್ ಮಾಡಿಸಿದ್ರು. ಒಂದ್ ಸಣ್ಣ ಎಕ್ಸಾಂಪಲ್ ಅಂದ್ರೆ ಅವ್ರೇನ್ ಮಾಡೋರು ಅಂದ್ರೆ ಎಸ್ಸೆ ಕಾಂಪಿಟೇಷನ್ ನ ಮಾಡೋರು. ಆ ಎಸ್ಸೆ ಕಾಂಪಿಟೇಷನ್ ಅಲ್ಲಿ ಅಥವಾ ಸಣ್ಣ ಲೆಟರ್ ಬರ್ಸೋರು. ಆ ಲೆಟರ್ ಅಲ್ಲಿ ಏನಿರೋದು ಅಂದ್ರೆ, ನೋಡು ಅಮೆರಿಕಾ ಇಸ್ ನಾಟ್ ಎ ಪರ್ಫೆಕ್ಟ್ ಸೊಸೈಟಿ, ಅಮೆರಿಕಾದಲ್ಲಿ ಎಲ್ಲವೂ ಪರ್ಫೆಕ್ಟ್ ಆಗಿಲ್ಲ ಅಂತ ಒಂದು ಲೆಟರ್ ಬರ್ಸೋದು, ಅಥವಾ ಒಂದು ಎಸ್ಸೆನಲ್ಲಿ ಅಮೆರಿಕಾದಲ್ಲಿ ಇರೋ ಪ್ರಾಬ್ಲಮ್ಸ್ ಬಗ್ಗೆ ಬರೆಯೋದು. ಅದರಲ್ಲಿ ಸ್ವಲ್ಪ ಕನ್ಸಿಷನ್ ಅಂದ್ರೆ ಅವನೇನ್ ಹೇಳ್ತಾನೆ, ಸರಿ ಬಿಡಪ್ಪ ಅಮೆರಿಕಾನಲ್ಲಿ ಎಲ್ಲ ಪರ್ಫೆಕ್ಟ್ ಇಲ್ಲ ಅಂತ ನಂಗೂ ಗೊತ್ತು, ಅದನ್ನ ತಾನೇ ಅವ್ರ ಬರೆಯಕ್ ಹೇಳ್ತಿರೋದು ಅಂತ ಅವನು ಸಣ್ಣಕ್ಕೆ ಅದನ್ನ ಬರ್ದ್ಬಿಡ್ತಾನೆ. ಬಟ್ ಅವನ ಬರೆದ ತಕ್ಷಣ ಅದೇನಾಗತ್ತೆ ಅಂದ್ರೆ ಅವನಿಗೆ ಆಟೋಮ್ಯಾಟಿಕ್ ಆಗಿ ಅವನೇ ಇದನ್ನ ಹೇಳಿದ್ದಲ್ವಾ ಅಂದ್ಬಿಟ್ಟು ಒಂದು ದೊಡ್ಡ ದೊಡ್ಡ ಕನ್ಸಿಷನ್ಸ್ ನ ಕೊಡಕ್ಕೆ ಹಿ ಗೆಟ್ಸ್ ಮೋರ್ ಅಂಡ್ ಮೋರ್ ರೆಡಿ. ಅದಕ್ಕೆ ಕೆಲವು ಸಲ ನೀವು ಅಬ್ಸರ್ವ್ ಮಾಡಿದ್ರೆ ಬ್ಯಾಂಕ್ ಅಪ್ಲಿಕೇಶನ್ಸ್ ನಿಮ್ ಕೈನಲ್ಲೇ ಬರ್ಸ್ತಾರೆ. ಯಾಕಂದ್ರೆ ನಿಮ್ ಕೈಯಲ್ಲಿ ಬರ್ದು ನೀವು ಸಿಗ್ನೇಚರ್ ಮಾಡಿದ್ರೆ ಅದಕ್ಕೆ ಹೆಚ್ಚು ಕಮಿಟ್ಮೆಂಟ್ ಇರುತ್ತೆ ಅಂತ. ಸೊ ಅವ್ನ್ ಏನ್ ಹೇಳೋದು ಅಂದ್ರೆ, ಈ ತರ ಕಮಿಟ್ಮೆಂಟ್ಸ್ ಇದೆಯಲ್ಲ ಅದು ಆಕ್ಚುಲಿ ಪಾಸಿಟಿವ್ ಆಗೂ ತಗೋಬಹುದು. ಫಾರ್ ಎಕ್ಸಾಂಪಲ್, ಇವತ್ತು ನೀವೇನಾದ್ರೂ ಒಂದು ಸಾಧನೆ ಮಾಡ್ಬೇಕು ಅಂದ್ರೆ ಆ ಕಮಿಟ್ಮೆಂಟ್ ಬರಕ್ಕೆ ನೀವು 2 ವಿಧಾನ ಮಾಡ್ಬೋದು ಅಂತ ಹೇಳ್ತಾನೆ ನಾನು. ಒಂದು, ನೀವ್ ಏನ್ ಮಾಡ್ಬೇಕು, ಯಾವಾಗ ಮಾಡ್ತೀರಾ ಅನ್ನೋದನ್ನ ಬರ್ದಿಟ್ಕೊಂಡು ಅದನ್ನ ಪದೇ ಪದೇ ಗಮನಿಸಿ ಅಂತ ಹೇಳ್ತಾನೆ. ಒಂದು ಟಿಪ್ ಕೊಡ್ತಾನೆ. ಇನ್ನೊಂದು ಟಿಪ್ ಏನ್ ಹೇಳ್ತಾನೆ ಅಂದ್ರೆ, ನೀವು ಅಕಸ್ಮಾತ್ ಏನಾದ್ರೂ ಕಮಿಟ್ ಮಾಡ್ಬೇಕು ಅಥವಾ ಏನಾದ್ರೂ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ರೆ ಅದನ್ನ ಸುಮಾರು ಜನಕ್ಕೆ ಹೇಳ್ಕೊಂತ ಬನ್ನಿ, ಅವಾಗ ದೇ ವಿಲ್ ಆಲ್ಸೋ ಹೋಲ್ಡ್ ಯು ರೆಸ್ಪಾನ್ಸಿಬಲ್ ಅಂತ ಬರ್ದಿದ್ದಾನೆ. ಸೊ ಸುಪ್ರೀತ್, do you want to talk more about that Chinese thing? It's such a wonderful experiment. ಇದು ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಮಾತಾಡೋಣ ಇದ್ರ ಬಗ್ಗೆ. ಆಕ್ಚುಲಿ ಅದು ಪ್ರಿನ್ಸಿಪಲ್ ಸ್ವಲ್ಪ ಕನ್ಸಿಸ್ಟೆನ್ಸಿ ಪ್ರಿನ್ಸಿಪಲ್ ಏನು ಅಂದ್ರೆ, ನಮಗೆ ನ್ಯಾಚುರಲಿ ಆ ಇನ್ಸ್ಟಿಂಕ್ಟ್ ಇದೆ, ಏನಾದ್ರೂ ಹೇಳಿದ್ರೆ ಅದನ್ನ ಮಾಡಬೇಕು ಅಂತ. ನಮಗೆ ಇಂಟರ್ನಲಿನೂ ನಾವು ಟ್ರ್ಯಾಕ್ ಮಾಡ್ತಾ ಇರ್ತೀವಿ, ಯಾರ್ಯಾರಿಗೆ ಏನೇನು ಪ್ರಾಮಿಸ್ ಮಾಡಿದ್ದೀವಿ ನಾವು, ಅಥವಾ ಯಾರ್ಯಾರಿಗೆ ಏನೇನು ಕಮಿಟ್ ಆಗಿದ್ದೀವಿ ಅದನ್ನ ಕಂಪ್ಲೀಟ್ ಮಾಡಬೇಕು ಅನ್ನೋದು ಇಂಟರ್ನಲ್ ಒಂದು ಪ್ರೆಷರ್ ಇರುತ್ತೆ. ಇವಾಗ ಯಾರಿಗಾದ್ರೂ ಮಕ್ಕಳಿಗೆ ನಾವು ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಅದನ್ನ ಯು ಹ್ಯಾವ್ ಟು ಫಾಲೋ ಥ್ರೂ ಅನ್ನೋದು ಇಂಟರ್ನಲ್ ಒಂದು ಪ್ರೆಷರ್ ಇರುತ್ತೆ. ಆಮೇಲೆ ಸೊಸೈಟಿನಲ್ಲೂ ಆ ಪ್ರೆಷರ್ ಇರುತ್ತೆ. ನೀವು ಯಾರಿಗಾದ್ರೂ ಏನಾದರೂ ಹೇಳಿದ್ರೆ ಯು ಹ್ಯಾವ್ ಟು ಫಾಲೋ ಥ್ರೂ ಅನ್ನೋ ಒಂದು ಪ್ರೆಷರು ಇರುತ್ತೆ. ಅದನ್ನ ಹೆಂಗೆ ಯೂಸ್ ಮಾಡ್ಕೊಳ್ತಾರೆ ಅವ್ರ ಅಡ್ವಾಂಟೇಜಿಗೆ ಅಂತ. ನಮೀಗ ಇಂಟರ್ನಲ್ಲಿ ಇರೋಂಥ ಪ್ರೆಷರ್ಗೂ ಆಮೇಲೆ ಸೊಸೈಟಿನಲ್ಲಿ ಕಲ್ಚರಲ್ಲಿ ಇರೋಂಥ ಪ್ರೆಷರ್ಗೂ ಅದನ್ನ ಯೂಸ್ ಮಾಡಿಕೊಂಡು ಹೆಂಗೆ ಅವ್ರಿಗೆ ಬೇಕಾಗಿರೋ ರಿಸಲ್ಟ್ಸ್ನ ಅಚೀವ್ ಮಾಡ್ಬೋದು ಅಂತ. ಆದ್ರೆ ಈ ಸಂದರ್ಭದಲ್ಲಿ ನಾವು ಪುಣ್ಯ ಕೋಟಿಯ ಕಥೆಯನ್ನು ನೆನೆಸ್ಕೊಳ್ದೆ ಹೋದ್ರೆ ಭಾರಿ ತಪ್ಪಾಗತ್ತೆ. ಅಂದ್ರೆ ಆ ಕಥೆನಲ್ಲಿ ಪುಣ್ಯಕೋಟಿ ಒಂದು ಕಮಿಟ್ಮೆಂಟ್ ಅಂತ ಮಾಡಿರುತ್ತೆ, ಹುಲಿ ಹತ್ರ ವಾಪಸ್ ಹೋಗ್ತೀನಿ ನಾನು ಅಂತ. ಸೊ
ಅಂದ್ರೆ ಕಲ್ಚರಲಿ ಕಮಿಟ್ಮೆಂಟ್ ಅನ್ನೋದು ತುಂಬಾ ಸ್ಟ್ರಾಂಗ್. ಇಂಡಿಯನ್ ಕಾಂಟೆಕ್ಸ್ಟ್ ಅಲ್ಲೂ ಒಂದೇ ಅಲ್ಲ, ಅಮೆರಿಕನ್ ಯುಎಸ್ ಬೇರೆ ಕಾಂಟೆಕ್ಸ್ಟ್ ಅಲ್ಲೂ ಸೇಮ್ ಇರುತ್ತೆ ಅದು. ಕೊಟ್ಟ ಮಾತಿಗೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಅಂತ. ಆ ತರ ಕಾಂಟೆಕ್ಸ್ಟ್ ಅಲ್ಲಿ ಪೀಪಲ್ ಸ್ಟಾರ್ಟ್ ಯೂಸಿಂಗ್ ಇಟ್. ಅಂದ್ರೆ ಅವನೊಂದು ಟಾಯ್ ಎಕ್ಸಾಂಪಲ್ ತುಂಬಾ ಚೆನ್ನಾಗಿದೆ ಆ ಬುಕ್ ಅಲ್ಲಿ. ಅಂದ್ರೆ ಈ ಕ್ರಿಸ್ಮಸ್ ಟೈಮ್ ಅಲ್ಲಿ ಮಕ್ಕಳ ಆಟೋ ಸಾಮಾನು ಕೆಲವನ್ನ ತುಂಬಾ ಅಡ್ವರ್ಟೈಸ್ ಮಾಡ್ಬಿಡ್ತಾರೆ, ಬಟ್ ಸಪ್ಲೈಸ್ ಕಮ್ಮಿ ಇಟ್ಟಿರ್ತಾರೆ. ಸಪ್ಲೈಸ್ ಯಾಕೆ ಕಮ್ಮಿ ಇಟ್ಟಿರ್ತಾರೆ ಅಂದ್ರೆ ಮಕ್ಕಳಿಗೆ ನೀವು ಕ್ರಿಸ್ಮಸ್ಗೆ ಏನಾದ್ರೂ ಒಂದು ಆಟೋ ಸಾಮಾನ್ ಕೊಡಿಸ್ಲೇಬೇಕು. ಸೊ ಅದು ಸಿಕ್ಕಿಲ್ಲ ಅಂದ್ರೆ ಬೇರೆ ತರ ಆಟೋ ಸಾಮಾನ್ ಕೊಡಿಸ್ತೀರಾ. ಅದಾದ್ಮೇಲೆ ಅವನಿಗೆ ಪ್ರಾಮಿಸ್ ಮಾಡ್ತೀಯ, ನೋಡಪ್ಪ ಸಿಗ್ಲಿಲ್ಲ, ಅದ್ ಸಿಕ್ಕಾಗ ನಿಂಗೆ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿರ್ತೀರ. ಸೊ ಅದು ಸಪ್ಲೈ ಮತ್ತೆ ಜನವರಿ ಫೆಬ್ರವರಿ ಟೈಮಲ್ಲಿ ಶುರು ಮಾಡ್ತಾರೆ. ಆಗ ಅವನ್ ಮಗ ಪ್ರಾಣ ತಿಂತಾನೆ, ಮಗಳು ಪ್ರಾಣ ತಿಂತಾರೆ, ಹೇಳಿದ್ಯಲ್ಲಪ್ಪ ಕೊಡ್ಸು ಅಂತ. ಸೊ ಅವಾಗ ಏನ್ ಮಾಡ್ತಾರ, ನೀವು ಮತ್ತೆ ಕೊಡಿಸ್ತೀರಾ. ಸೊ ಈ ಕಮಿಟ್ಮೆಂಟ್ ಅನ್ನೋದನ್ನ ಹೆಂಗ್ ಯೂಸ್ ಮಾಡ್ತಾರೆ ಅನ್ನೋದಕ್ಕೆ ಇಟ್ಸ್ ಅ ಗುಡ್ ಎಕ್ಸಾಂಪಲ್. ಆಕ್ಚುಲಿ ಅದು ಎಲಾಬ್ರೇಟ್ ಮಾಡಬೇಕು ನೀವು ಕೊರಿಯನ್ ವಾರ್ ಎಕ್ಸಾಂಪಲ್ ಅಂತಂದ್ರೆ, ಇಟ್ಸ್ ನಾಟ್ ಓನ್ಲಿ ಏನಂತ ಹೇಳ್ತೀರಾ, ನೀವು ಯಾರಿಗೋ ಪ್ರಾಮಿಸ್ ಮಾಡಿದ್ದೀರಾ, ಆ ಪ್ರಾಮಿಸ್ನ ಉಳಿಸ್ಕೋಬೇಕು ಅಷ್ಟೇ ಅಲ್ಲ. ಈಗ ಮನುಷ್ಯರಿಗೆ ಒಂದು ಲಾಜಿಕಲ್ ಕನ್ಸಿಸ್ಟೆನ್ಸಿ ಇರುತ್ತೆ. ಅಂದರೆ ಇವತ್ತೊಂಥರ ಹೇಳ್ದ ನಾಳೆ ಒಂಥರ ಹೇಳ್ದ ಅಂದರೆ ಆ ಬಿಹೇವಿಯರ್ನ ಸೊಸೈಟಿಲಿ ಅಕ್ಸೆಪ್ಟ್ ಮಾಡಲ್ಲ. ಅಂದರೆ ಅಫ್ಕೋರ್ಸ್ ನಮ್ಮ ಥಾಟ್ಸ್ ಇವಾಲ್ವ್ ಆಗ್ಬೋದು, ನಾವು ಗ್ರೋ ಆಗ್ಬೋದು, ದಟ್ ಈಸ್ ಡಿಫ್ರೆಂಟ್. ಬಟ್ ಒಂದು ಓವರ್ ಆಲ್ ಕನ್ಸಿಸ್ಟೆನ್ಸಿ ನಾವು ಮೇಂಟೈನ್ ಮಾಡೋದನ್ನ ಸೊಸೈಟಿ ಎಕ್ಸ್ಪೆಕ್ಟ್ ಮಾಡುತ್ತೆ. ಮಾಡದೇ ಇದ್ದಾಗ ನಮಗೇನೆ ಅದು ಇರಬೇಕು. ಇವಾಗ ಬೇರೆಯವ್ರಿಗೆ ಮೋಸ ಮಾಡ್ಬೋದು, ಬಟ್ ನಮಗ್ ನಾವು ಮೋಸ ಮಾಡ್ಕೊಳಕ್ಕಾಗಲ್ಲ. ನಮಗ್ ಅಟ್ಲೀಸ್ಟ್ ಅದೊಂದು ಕನ್ಸಿಸ್ಟೆನ್ಸಿ ತಲೆನಲ್ಲಿ ಇರಬೇಕು. ಅದು ಆಕ್ಚುಲಿ ಆ್ಯಡ್ ಆಗುತ್ತೆ. ಈಗ ಕೊರಿಯಾ ವಾರಲ್ಲಿ ಆ್ಯಕ್ಚುಲಿ ಏನಾಗಿದೆ ಅಂತ ಅಂದರೆ, ಚೈನೀಸು ನಮಗೆ ಹೆಲ್ಪ್ ಆಗೋ ಥರ ನೀವು ನಡ್ಕೊಳ್ಳಿ ಅನ್ನೋ ಥರ ಡೈರೆಕ್ಟಾಗಿ ನಾವು ಹೇಳಲಿಲ್ಲ. ಅವ್ರು ಫಸ್ಟ್ ಏನು ಮಾಡಿದ್ರು ಅಂದರೆ, ಅಮೇರಿಕಾ ಪರ್ಫೆಕ್ಟ್ ಕಂಟ್ರಿ ಅಲ್ಲ ಅಂತ ಒಪ್ಕೋ ಅಂತ. ಅವನು ಪಬ್ಲಿಕ್ಲಿ ಒಪ್ಕೋತಾನೆ, ಯಾಕಂದರೆ ನೋ ಕಂಟ್ರಿ ಇಸ್ ಪರ್ಫೆಕ್ಟ್. ಸೊ ಅದು ಮಾಡಿದಾಗ ಅವ್ನಿಗೇನೋ ಸ್ಲೈಟ್ ರಿವಾರ್ಡ್, ಅಂದರೆ ಅವ್ನಿಗೆ ಅಷ್ಟು ದಿನ ಕೊಡ್ತಿದ್ದ ಮೇ ಬಿ ಟಾರ್ಚರ್ನ ಒಂಚೂರು ಅವಾಯ್ಡ್ ಆಗುತ್ತೆ, ಅಥವಾ ಒಂದು ಎಕ್ಸ್ಟ್ರಾ ಏನೋ ಒಂದು ಸಿಗರೇಟ್ ಕೊಟ್ಟರು, ಈ ಥರ ಒಂದು ಇದು ಮಾಡ್ತಾರೆ. ನೆಕ್ಸ್ಟ್ ಟೈಮು ಅಮೇರಿಕಾ ಪರ್ಫೆಕ್ಟ್ ಅಲ್ಲ ಅಂತಿದೆಯಲ್ಲ, ಯಾಕೆ ಪರ್ಫೆಕ್ಟ್ ಅಲ್ಲ ಅಂತ ಒಂದು 2-3 ಎಕ್ಸಾಂಪಲ್ ಕೊಡು. ಅವನು ಅದು ಕೊಡ್ತಾನೆ, ಯಾಕಂದ್ರೆ ಕಷ್ಟ ಆಗಲ್ಲ, ಯಾಕಂದರೆ ಅವನಿಗೂ ಗೊತ್ತು ಇಟ್ಸ್ ನಾಟ್ ಪರ್ಫೆಕ್ಟ್ ಅಂತ. ಸೊ ಅವ್ನು ಆಲ್ರೆಡಿ 2 ಸಲ ಹಿ ಹ್ಯಾಸ್ ಅಗ್ರೀಡ್ ದಟ್ ಅಮೇರಿಕಾ ಇಸ್ ನಾಟ್ ಪರ್ಫೆಕ್ಟ್. ನೆಕ್ಸ್ಟು ಹಾಗೆ ಸ್ಲೋಲಿ ಗ್ರ್ಯಾಜುವಲಿ ಮಾಡ್ಕೊಂಡು ಹೋದಾಗ ಅವ್ನು ಆಲ್ರೆಡಿ ಪ್ರೀವಿಯಸ್ 2 ಟೈಮ್ಸ್ ಹೆಂಗೆ ನಡ್ಕೊಂಡಿರ್ತಾನೆ, ಮತ್ತೆ ಹಾಗೆ ನಡ್ಕೋಬೇಕಾಗತ್ತೆ. ಬಿಕಾಸ್ ಅವನ ತಲೆಯಲ್ಲಿ ಅವನಿಗೆ ನಾನು ಹೋದ್ಸಲಿ ಮಾಡಿದ್ದಕ್ಕೆ ಎಗೇನ್ಸ್ಟ್ ಮಾಡಿದ್ರೆ ನಾನು ಕನ್ಸಿಸ್ಟೆಂಟ್ ಇಲ್ಲ ಅನ್ನೋ ಥರ ಒಂದು ಥಾಟ್ ಬರುತ್ತೆ. ಹಾಗೆ ಮಾಡ್ಕೊಂಡು ಹೋದಾಗ ಅವ್ರು ಏನು ಮಾಡ್ತಾರೆ ಅಂದರೆ ಎಸ್ಸೆ ಬರೆಸ್ತಾರೆ, ಅಮೇರಿಕಾ ಯಾಕೆ ಚೆನ್ನಾಗಿಲ್ಲ ಅಂತ ಬರೀ ಎಸ್ಸೆ ಅಂತ. ಆ ಥರ ಯಾವನ್ ತುಂಬ ಚೆನ್ನಾಗಿ ಬರೀತಾನೆ ಅದನ್ನು ಹೋಲ್ ಕ್ಯಾಂಪಲ್ಲಿ ಪಬ್ಲಿಸೈಸ್ ಮಾಡ್ತಾರೆ. ಇವನು ಇದು ಬರ್ತಿದ್ದು ಚೆನ್ನಾಗಿ ಬರ್ತಿದ್ದಾನೆ, ಇವನು ತುಂಬ ಒಳ್ಳೆಯವನು, ಇವನು ಚೆನ್ನಾಗಿ ಟ್ರೀಟ್ ಮಾಡ್ತೀವಿ ಅಂತ. ಸೊ ಅದು ಆಟೋಮೆಟಿಕಲಿ ಅವನಿಗೆ ಆ ಸೊಸೈಟಿಲಿ, ಆ ಪ್ರಿಸ್ನರ್ಸ್ ಕ್ಯಾಂಪ್ಸ್ ಅನ್ನೋ ಸೊಸೈಟಿಲಿ ಅವನಿಗೊಂದು ಕ್ರೆಡಿಬಿಲಿಟಿ ಇರಬೇಕು ಅಂದರೆ ಅವನದು ಸ್ಟಿಕ್ ಆನ್ ಆಗಬೇಕು, ಅವನ ಒಪ್ಕೊಂಡಿರೋ ಪಾಯಿಂಟ್ ಆಫ್ ವ್ಯೂಗೆ. ಸೊ ಆ ಥರ ಮಾಡಿದಾಗ ಅವನು ಸ್ಲೋಲಿ ಒಂಥರ ನೀವು ಬ್ರೈನ್ ವಾಶ್ ಅಂತಲೇ ಹೇಳ್ಬೋದು, ಬ್ರೈನ್ ವಾಶ್ ಆಗಿ ಅವನು ಚೈನೀಸ್ ಜೊತೆ ಕೊಲಾಬ್ರೇಟ್ ಆಗೋ ಲೆವೆಲ್ಗೆ ಹೊರಟೋಗ್ತಾನೆ ಅಂತ. ಇಟ್ಸ್ ವೆರಿ ಸಟಲ್ ಬಟ್ ವೆರಿ ಎಫೆಕ್ಟಿವ್ ಆ್ಯಕ್ಚುಲಿ ಅವರು ಅದನ್ನು ಕಂಟ್ರಾಸ್ಟ್ ಮಾಡೋದು ಈ ಟೆಕ್ನಿಕ್ ವರ್ಸಸ್ ಜಸ್ಟ್ ಪನಿಷ್ಮೆಂಟ್. ಯಾಕಂದರೆ ನಾರ್ತ್ ಕೊರಿಯಾದವ್ರೂ ಆ ಪ್ರಿಸ್ನರ್ಸ್ನ ಹಿಂಗೆ ಅವರಿಂದ ಇನ್ಫಾರ್ಮೇಷನ್ ತೆಗಿಬೇಕು, ಅವ್ರನ್ನ ಕೊಲಾಬ್ರೇಟರ್ ಮಾಡ್ಕೋಬೇಕು ಅಂತ ದೇ ವರ್ ಜಸ್ಟ್ ಟಾರ್ಚರಿಂಗ್ ದೆಮ್. ಸೊ ಚೈನೀಸ್ ಗಾರ್ಡ್ಸ್ ಅಂದರೆ ದ ಪ್ರಿಸನ್ ಮ್ಯಾನೇಜ್ ಮಾಡೋರು, ಅವರು ಈ ಸೈಕಾಲಜಿಕಲ್ ಟೂಲ್ನ ಯೂಸ್ ಮಾಡಿಕೊಂಡು ಟಾರ್ಚರ್ ಮಾಡದೆ ದೇ ವರ್ ಮಚ್ ಮೋರ್ ಎಫೆಕ್ಟಿವ್. ಅಲ್ಲಿಂದ ಎಸ್ಕೇಪ್ ಆಗೋ ಎಲ್ಲ ಪ್ಲ್ಯಾನ್ಗಳನ್ನ ದೇ ಕ್ವಿಕ್ಲಿ ಫಿಗರ್ಡ್ ದೆಮ್ ಔಟ್. ಯಾಕಂದರೆ ಅವ್ರು ಒಳಗಡೆ ಇರೋಂಥವ್ರೆ ಕೊಲಾಬ್ರೇಟರ್ ಆದರು ಅಂದರೆ ಅವ್ರಿಗೆ ಸಹಾಯ ಮಾಡೋ ಲೆವೆಲಿಗೆ ಚೇಂಜ್ ಆದರು. ನೀವು ಆರ್ಮಿನಲ್ಲಿರೋರು ಅಂದರೆ ಅವ್ರಿಗೆ ಆಲ್ಮೋಸ್ಟ್ ಎಲ್ಲ ಟ್ರೈನಿಂಗ್ ಇರುತ್ತೆ. ಈ ಥರ ಏನೋ ಅವ್ರದ್ದು ಹೆಸರು, ಆಮೇಲೆ ಯಾವ ಬ್ಯಾಡ್ಜು, ಯಾವ ರೋಲ್ ಏನಿರುತ್ತೆ ಆರ್ಮಿನಲ್ಲಿ ಅದಷ್ಟೇ ಹೇಳಬೇಕು, ಬೇರೆ ಏನು ಹೇಳಬಾರ್ದು ಅನ್ನೋಂಗೆ ಅವರು ದೇ ವಿಲ್ ಬಿ ಟ್ರೈನ್ಡ್. ಸೊ ಅವ್ರನ್ನ ಟಾರ್ಚರ್ ಮಾಡಿ ಫುಲ್ ಫಿಸಿಕಲಿ ಇದು ಮಾಡಿ ಇನ್ಫಾರ್ಮೇಷನ್ ತೆಗಿಬೋದು. ಬಟ್ ಅದಕ್ಕಿಂತ ಈ ಥರ ಈ ಟೆಕ್ನಿಕ್ಸ್ ಯೂಸ್ ಮಾಡಿ ಅದು ಆ್ಯಕ್ಚುಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಅವನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾನಲ್ಲ, ಈ ಥರ ಒಂದು ಹೇಳಿಬಿಟ್ಟು ಆಮೇಲೆ ಮಕ್ಕಳನ್ನ ಬೆಳೆಸೋವಾಗ ಯಾಕೆ ಪನಿಷ್ ಮಾಡಬಾರ್ದು, ಯಾಕೆ ಅವರಿಗೆ ಥ್ರೆಟ್ಸು ಮತ್ತು ರಿವಾರ್ಡ್ಸ್, ಅಂದರೆ ನೀನು ಇದನ್ನು ಮಾಡಿದ್ರೆ ನಾನು ಇದನ್ನು ಕೊಡ್ತೀನಿ ಅನ್ನೋದು, ಅಥವಾ ನೀನು ಇದನ್ನು ಮಾಡಿದ್ರೆ ನಾನು ನಿನಗೆ ಪನಿಷ್ ಮಾಡ್ತೀನಿ ಅನ್ನೋದು, ದೇ ಆರ್ ನಾಟ್ ಎಫೆಕ್ಟಿವ್ ಟೂಲ್ಸ್ ಅಂತ ಹಿ ಯೂಸಸ್ ದ ಸೇಮ್ ಎಕ್ಸಾಂಪಲ್. ಅವರು ಚೈನೀಸ್ ಕಮ್ಯುನಿಸ್ಟ್ ಪಾರ್ಟಿ
ಅಷ್ಟು ಸಫೆಸ್ಟಿಕೇಟೆಡ್ ಆಗಿ ಇದ್ದಿದ್ದ ಟೂಲ್ಸ್ನ ಹೌ ಪೇರೆಂಟ್ಸ್ ಕ್ಯಾನ್ ಆಲ್ಸೋ ಯೂಸ್ ಇನ್ ಎ ಗುಡ್ ವೇ. ಇದು ಮಕ್ಕಳಲ್ಲಿ ಕಂಪ್ಲೈನ್ಸ್ ಬರಬೇಕು ಅಂದರೆ ವಿತೌಟ್ ಪನಿಷಿಂಗ್ ದೆಮ್, ವಿತೌಟ್ ಥ್ರೆಟ್ನಿಂಗ್ ದೆಮ್, ಯು ಕ್ಯಾನ್ ಗೆಟ್ ಮಚ್ ಮೋರ್ ಗುಡ್ ರಿಸಲ್ಟ್ಸ್ ಅಂತ. ಉಳಿದ ಭಾಗ ಮುಂದಿನ ವಾರ.